ಸೋಲನ್ನು ನೀನು ಅರಿತೆ, ಬಿದ್ದನೆಂದೇನ ಬೇಡ ನೋವನ್ನು ನೀನರಿತೆ, ಸೋಲನ್ನರಿತು ನೋವನ್ನರಿತು ಹಸಿವನ್ನರಿತು ನಡಿಯೇ ಗೆಲುವುದು ಕಾಣ ಮೂಢ ಅಂತ. ಸೋತೆ ಅಂತ ಹಿಂಜಬೇಡ, ಬಿದ್ದೆ ಅಂತ ನೋಯ್ತೆ ಅಂತ ಬೇಜಾರು ಮಾಡ್ಕೊಂಬೇಡ. ಸೋಲನ್ನು ಅರಿಬೇಕು, ನೋವನ್ನು ಅರಿಬೇಕು, ಹಸಿವನ್ನು ಅರಿಬೇಕು. ಅಂಥವ್ರಿಗೆ ಮಾತ್ರ ಗೆಲುವಿರುತ್ತೆ. ಗೊತ್ತಾಯ್ತಾ? ಪರೀಕ್ಷೆ ಹಾಲಲ್ಲಿ ಕೊಟ್ಟಾಗ ನಾನು ಅದು ಹೇಳ್ತಿದ್ನಲ್ಲ, ಪರೀಕ್ಷೆ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಇದು ಪ್ರಾಮಾಣಿಕವಾಗಿ ಯಾರಿಗೆ ತುಂಬ ಇಲ್ಲ ನಾನು ತಗೊಳ್ಳೇಬೇಕು, ನಮ್ಮನೆ ಪರಿಸ್ಥಿತಿ ಹಂಗಿದೆ ಹಿಂಗಿದೆ ಅನ್ನೋ ಹುಡುಗರು ಮಾಡೋ ಅಂಥದ್ದು ಇದು. ನೀವು ಆ ಥರ ತಪ್ಪು ಮಾಡಬೇಡಿ. ಯಾಕಂದ್ರೆ ನಾನು ಒಂದು ಸರಿ ಫೇಸ್ ಮಾಡಿಬಿಟ್ಟಿದ್ದೀನಿ. ನೀವು ಆ ಸಿಚುವೇಶನ್ ಹೇಳಿದ್ರೆ ನಿಜವಾಗ್ಲೂ ನಿಮಗೂ ಪಶ್ಚಾತ್ತಾಪ ಅನಿಸುತ್ತೆ, ಹಂಗೆಲ್ಲ ಆಯಿತಾ ಅಂತ. ನಾನು ಫಸ್ಟಿಂದನೂ ಇದೇ ಥರ ಮಾಡ್ತಿದ್ದೆ. ಏನಕ್ಕೆ ಅಂದರೆ ಅಲ್ಲಿ ಪರೀಕ್ಷೆನಲ್ಲಿ 10 ನಿಮಿಷನೇ ಮುಂಚೆ ಹೋಗಿ ಕೂತ್ಕೋಬೇಕು, ಅರ್ಧ ಗಂಟೆನೇ ಮುಂಚೆ ಹೋಗಿ ಕೂತ್ಕೋಬೇಕು, ಟೈಮ್ ವೇಸ್ಟ್ ಆಗುತ್ತೆ, ಸುಮ್ಮನೆ ಅವ್ರನ್ನ ನೋಡ್ತಾ ಕೂತ್ಕೋಬೇಕು ಅಂದ್ಬಿಟ್ಟು ನಾನು ಓದ್ಕೊಂಡೇ ಹೋಗ್ತಿದ್ದೆ. ಈ ಮೈನ್ಸ್ ಟೈಮಲ್ಲಿ ಏನಾಯಿತು, ಪ್ರಿಲಿಮ್ಸ್ ಕಾಮನ್ ಟೈಮಲ್ಲಾದರೆ ಓಕೆ, ಮೈನ್ಸ್ ಟೈಮಲ್ಲಿ ಏನಾಯಿತು ಅದೇ ಥರ ಆಯಿತು. ಸೊ ಏನಾಯಿತು, ನಾನು ಮೈನ್ಸ್ ಟೈಮು ಅದು ಸೆಕೆಂಡ್ ಪೇಪರ್ ಮೈನ್ಸು, ಬೆಂಗಳೂರು ಎಕ್ಸಾಮ್ ಸೆಂಟ್ರ್ಗಳು ಸಿಗ್ತಿದ್ದೆ ಕಷ್ಟ. ಎಕ್ಸಾಮ್ ಸೆಂಟ್ರ್ಗಳು ಹುಡ್ಕೋದಕ್ಕೇ ಟೈಮ್ ಆಗಿರೋದು. ಅವಾಗ ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ವಿ. ನಾನು ಸ್ವಲ್ಪ ನೋಡ್ಕೊಳ್ಳೋಣ, ಹಿಸ್ಟ್ರಿ ಎಲ್ಲ ವ್ಯಾಸ್ಟ್ ಸಬ್ಜೆಕ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದೆ. ರಿಜಿಸ್ಟ್ರೇಷನ್ ನಂಬರ್ ನೋಡ್ಕೊಬಂದಿದ್ದೆ. ರಿಜಿಸ್ಟ್ರೇಷನ್ ನಂಬರು ನೋಟಿಸ್ ಬೋರ್ಡಲ್ಲಿತ್ತು, ಈ ರೂಮ್ ನಂಬರ್ ಅಂತ ನನಗೆ ಗೊತ್ತು. ನೋಡ್ಕೊಬಂದಿದ್ದೆ. ಸರಿ ಆಯಿತು, ಎಲ್ಲ ಬೆಲ್ ಹೊಡೆದು ಹೋಗ್ಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ಏನೋ ಲಾಸ್ಟು ಒಂದು 3-4 ಪೇಜಸ್ ಇದೆ, ಅದು ನೋಡ್ಕೊಂಡು ಹೋಗೋಣ ಅಂತ ನೋಡ್ಕೊಬಿಟ್ಟು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ರು. ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಬುಕ್ಸ್ ಒಳಗಡೆ. ಸರಿ ಆವಾಗ ರೂಮ್ ನಂಬರ್ಗೆ ಹೋಗೋಣ ಅಂತ ಹೋಗ್ತೀನಿ. ಅದು ಏನಿದೆ, ಆ ಬಿಲ್ಡಿಂಗ್ 2 ಕಡೆಯಿಂದ ಎಂಟ್ರಿ. ಈ ರಿಯಲ್ ಸಿಚುವೇಶನ್ ನಾನು ಅನುಭವಿಸಿರೋದು ಹೇಳ್ತಾ ಇದ್ದೀನಿ. ಆ ಬಿಲ್ಡಿಂಗಿಗೆ 2 ಕಡೆಯಿಂದ ಎಂಟ್ರಿ. 10 ಗಂಟೆ ಆಗೋಗಿದೆ. ಸರಿ ನಾನೇನು ಮಾಡಿದೆ, ಒಂದು ಕಡೆಯಿಂದ ಹತ್ಕೊಂಡು ಹೋದೆ. ಆ ರೂಮ್ ನಂಬರ್ ನನಗೆ 19 ಅಂತ ಹಂಗೆ ಕಾಣಿಸ್ತೈತೆ. ಈ ಕಡೆಯಿಂದ ಆ ಕಡೆ ಪಾಸ್ ಆಗೋಕ್ಕೆ ಮಧ್ಯದಲ್ಲಿ ಗೇಟ್ ಕ್ಲೋಸ್. ರೂಮ್ ನಂಬರ್ ಗೊತ್ತು 19, ಈ ಕಡೆಯಿಂದ ಗೇಟ್ ಕ್ಲೋಸ್. ಆ ಕಡೆ ಹಿಂಗೆ ಎಂಟ್ರಿಗೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ಕಡೆಯಿಂದ ಆ ಕಡೆ ಆ 19 ರೂಮಿಗೆ ಬರಬೇಕಂದ್ರೆ ಎಂಟ್ರಿ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅದುವರೆಗೂ. 2 ಎಂಟ್ರಿ ಇದೆ ಬಿಲ್ಡಿಂಗಿಗೆ ಅಂತ ಗೊತ್ತೇ ಇಲ್ಲ ನನಗೆ. ನಾನು ಫ್ರಂಟ್ ಆಫ್ ದಿ ಕಾಲೇಜ್ ಇದ್ದೀನಿ ಅಷ್ಟೇ. ಸರಿ ಹೋದೆ. ಅವಾಗ ನೋಡಿದ್ರೆ ಹಿಂಗೆ ರೂಮ್ಗಳ ಪಕ್ಕನೇ ಹೋಗ್ಬೇಕಲ್ವಾ. ನೋಡಿದ್ರೆ ಆಲ್ರೆಡಿ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಬೇರೆ ರೂಮ್ಸ್ಗಳೆಲ್ಲ. ಅವಾಗ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮು ಸೀರಿಯಸ್ಸಾಗಿ ಓದಿದ್ದೀನಿ, KS ಆಗಬೇಕಂತ ನನಗೆ ಹುಚ್ಚಿದೆ, ವೆಲ್ ಪ್ರಿಪೇರ್ ಮಾಡಿದ್ದೀನಿ. ಆ ಹುಡುಗಂಗೆ ಹೆಂಗೆ ಆಗಬೇಕು, ಆ ಹುಡುಗ ನಾನೇ, ನನಗೆ ಹೆಂಗಾಗಬೇಕು ಫುಲ್ ಭಯ, ಮೈಂಡೆಲ್ಲ ಬ್ಲ್ಯಾಕು. ಆಮೇಲೆ ಬಿಲ್ಡಿಂಗಿಂದ ಅದು ಸಿಗಲಿಲ್ಲ. ಸರಿ ಅವನಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಯಾರೋ ಒಬ್ಬ ರೂಮು ಯಾರೋ ನಿಂತಿದ್ದಾನೆ, ಸರ್ ನಾನು ಆ ಬಿಲ್ಡಿಂಗ್ ಹೋಗ್ಬೇಕು ತೋರಿಸಿ ಅಂತಂದರೆ ಅಲ್ಲಿ ಇನ್ನೊಂದು ಎಂಟ್ರಿ ಇದೆ ಹೋಗಪ್ಪ ಅಂತ. ನಾನು ಎಂಟ್ರಿ ಎಲ್ಲಿದೆ ಅಂತಲೇ ನನಗೆ ಗೊತ್ತಿಲ್ಲ. ಅಲ್ಲಿ ಇನ್ನೊಬ್ಬನ ಹೋಗಿ ಹುಡುಕ್ಬೇಕು. ನೋಡಿದ್ರೆ ಕೆಳಗಡೆ ಫೀಲ್ಡೆಲ್ಲ ಖಾಲಿ ಇದೆ. ಇಳಿತಾ ಇದ್ದೀನಿ, ನನಗೆ ಈ ಕಾಲುಗಳಲ್ಲಿ ಬಲನೇ ಬರ್ತಾಯಿಲ್ಲ. ಬಲ ಬರ್ತಿಲ್ಲ ಮೀನ್ಸ್ ಎಲ್ಲ ಶವರಿಂಗ್. ಅಷ್ಟು ಸೀರಿಯಸ್ನೆಸ್ ನಾನು ಕ್ಯಾಂಡಿಡೇಟ್ ನನಗೆ ಗೊತ್ತಿತ್ತಲ್ಲ. ಆವಾಗ ಸರಿ ಆಯಿತು ಬಂದೆ. ಆದ್ರೂ ಮತ್ತೆ ಇನ್ನೊಂದೇನಾಯ್ತು ಗೊತ್ತಾ, ಅಲ್ಲಿ ಹೆಂಗೆ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ, ನನಗೆ ರೂಮ್ ನಂಬರು 19 ಅಂತ ಕರೆಕ್ಟಾಗಿ ಗೊತ್ತಿತ್ತು. ಅವ್ನು ಲಾಸ್ಟ್ ಅವನ್ನ ನಾನು ಆ ಕಡೆ ರೂಮ್ಗೆ ಎಲ್ಲಿ ಬರೋದಂತ ಕೇಳಲೇಬಾರ್ದಿತ್ತು. ನಾನು ತಪ್ಪು ಮಾಡಿದೆ. ನಾನು ಯಾಕೆ ತಪ್ಪು ಮಾಡಿದೆ ಗೊತ್ತಾ, ಸರ್ ರೂಮ್ ನಂಬರ್ ನಾನು ಅದಕ್ಕೆ ಹೋಗ್ಬೇಕಂದ್ರೆ ಎಷ್ಟು ರೂಮ್ ನಂಬರ್ ಅಂದ, 19 ಅಂದೆ. 19, 12 ಅಂದ ಅವನು ನನಗೆ. ನಾನು ನೋಟಿಸ್ ಬೋರ್ಡಲ್ಲಿ ಮರ್ತೋಗಿದ್ದು ನನಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ 19, 12 ಅಂತ ನನಗೇನೆ ಕ್ಲಾರಿಫಿಕೇಷನ್ ಹೊರಟೋಯ್ತು. ಇದು ಆಗೋದು ಸಹಜ. ಯಾಕಂದರೆ ಆ ಸ್ಟ್ರೆಸ್ಗೆ ನಾನು ಅಷ್ಟು ಇದಾಗ್ಬಿಟ್ಟಿದೆ. 19, 12 ಅಂದಾಗ ಇನ್ನು ನಾನು ನೆಕ್ಸ್ಟ್ ಕೇಳಿದವ್ರಿಗೆ 19 ಅಂತಲೂ ಕಾನ್ಫಿಡೆಂಟಾಗಿ ಹೇಳೋಕ್ಕಾಗ್ತಿಲ್ಲ, 12 ಅಂತಲೂ ಕಾನ್ಫಿಡೆಂಟಾಗಿ ಹೇಳೋಕ್ಕಾಗ್ತಿಲ್ಲ. ಮತ್ತೆ ಓಡೋದೆ ನೋಟಿಸ್ ಬೋರ್ಡ್ ಹತ್ರ, ಮತ್ತೆ ನೋಡಿದೆ. ಆವಾಗ 19 ನನ್ನ ರೂಮ್ ನಂಬರು. ಕೊನೆಗೆ ಸೆಕ್ಯೂರಿಟಿ ಕೇಳಿದೆ. ಮತ್ತೆ ಆಲ್ರೆಡಿ ನಿಮ್ಗೆ ಗೊತ್ತು, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವರೆಲ್ಲ ಪರೀಕ್ಷೆ ಬರೆಯೋದಕ್ಕೆ. ಆ ಸೆಕ್ಯೂರಿಟಿ ಕೇಳಿದ್ರೆ ಅವನು ಮತ್ತೆ ಕೈ ತೋರಿಸ್ತಾ, ಅಯ್ಯೋ ಹಿಂಗೆ ಮನೆ ಕಾಯೋಗ ನಂಗೆ ಪರೀಕ್ಷೆ ಎಲ್ಲ ಸಿಗ್ತಾಯಿಲ್ಲ, ಬನ್ನಿಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಅವನೇ ಕರ್ಕೊಂಡೋದೆ ಕೈ ಹಿಡ್ಕೊಂಡು. ಕೊನೆಗೆ ತೋರಿಸ್ತಾ. ನೋಡಿದ್ರೆ ನಾನು ಹೋಗಿ ಕ್ವಶನ್ ಪೇಪರೆಲ್ಲ ಇಟ್ಟಿದ್ದಾರೆ, ನನ್ನ ಪಕ್ಕದಲ್ಲಿದ್ದಾರೆ ಆಲ್ರೆಡಿ ಒಂದೊಂದು ಪೇಜ್ ಬರ್ದಾಕ್ಬಿಟ್ಟಿದ್ದಾರೆ. ನನಗೆ ಆದ ಅನುಭವ. ಆಮೇಲೆ ಸರಿ ಆ ಫ್ರಸ್ಟ್ರೇಷನಲ್ಲಿ ಪೆನ್ಗಳು ಇವೆಲ್ಲ ಇಟ್ಟು ಆ OMR ಆಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೆಯೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆ ಆಲ್ರೆಡಿ ಒಂದು ಪೇಜ್ ಬರ್ದಾಕ್ಬಿಟ್ಟಿದ್ದಾರೆ ಅಂತ ಅಂದರೆ, ಈಸಿ ಕ್ವಶನ್ ಕೇಳ್ಬಿಟ್ಟು, ಸಿಂಧು ನಾಗರಿಕತೆ ಮತ್ತು ವೇದಗಳ ನಾಗರಿಕತೆಗಿರೋಂಥ ವ್ಯತ್ಯಾಸ ಬರೀರಿ ಅಂತ ಕೇಳಿದರು. ಅಲ್ಲಿ ಏನೇ ಬರೀಬೇಕಂದ್ರೆ ಟೈಮ್ ಎಷ್ಟು ಕಿಲ್ಲ ಆಯ್ತು ನಂದು. ನನ್ನ ಮೈಂಡು ಎಷ್ಟೋ ವಿಷಯಗಳು ಅವಾಗ ಮರ್ತೋಗ್ಬಿಟ್ಟು ನನಗೆ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ನೀವು ಮಾಡ್ಕೋಬಾರ್ದು ಅಂದರೆ ಪರೀಕ್ಷೆಗೆ ಇನ್ ಟೈಮ್ ಹೋಗಿ. ನನಗೆ ಅವತ್ತೇ ಗೊತ್ತಾಗಿದ್ದು, ಯಾವತ್ತೂ ಪರೀಕ್ಷೆಗೆ 10 ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ, ಎಷ್ಟು ಓದಿರ್ತೀವೋ ಅಷ್ಟೇ ಗೊತ್ತಿದ್ರೂ ಪರವಾಗಿಲ್ಲ, ನಾವು ಇನ್ ಟೈಮ್ಗೆ ಹೋಗಿ ಪರೀಕ್ಷೆನ ಕೂರ್ಬೇಕು. ಇದು ಯಾವುದೋ ಸಣ್ಣ ಪುಟ್ಟ ಎಕ್ಸಾಮಲ್ಲಿ ಆಗಿದ್ರು ಓಕೆ, KS ಅಲ್ಲಿ ಆಗಿರೋದು ಇದು. ನಾನು KS ಎಕ್ಸಾಮಲ್ಲಿ ಆಗಿರೋದು.
ರಿಸಲ್ಟ್ ಪಾಸ್ ಆಗಿರೋದಕ್ಕಲ್ಲ ನಮ್ಮ KS ಆಗಿರೋದು. ಹಾಂ, ವೆಯ್ಟ್ ಮಾಡಿ ಅಂತ ಹೇಳ್ಬೋದು, ಇಲ್ಲ ಕ್ವಶನ್ ಪೇಪರ್ ಕೊಡ್ಬೋದು. ಕೊಟ್ಟರು ನೀವೇನು ಮಾಡಿ ಅದೇ ಹಿಂದೆ ಮುಂದೆ ತೆಗೆದೆಲ್ಲ ನೋಡೋದಿದೆಯಲ್ಲ, ನೋಡಿಬಿಡಿ ಅಂತ ನಾನೇನು ಹೇಳಲ್ಲ. ಗೊತ್ತಿರೋ ಸಿಕ್ಕರೆ ಅಲ್ಲೇ ನೀವು ಆಲ್ರೆಡಿ 100% ಓಕೆ ಆಗಿರ್ತದೆ, ಮಾಡ್ಕೋಬೋದು. ಅವ್ರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ. ಮತ್ತೆ ಕೊಟ್ಟಾದಮೇಲೆ OMRನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇದು ಫಸ್ಟು. ನೀವು ಕ್ವಶನ್ ಆನ್ಸರ್ ಬರೆಯೋಕ್ಕೆ ಹೋಗಲೇಬೇಡಿ, ಟೈಮು ಸೇವ್ ಆಗೋದನ್ನೇ ಹೇಳ್ಕೊಡ್ತೀನಿ. ಮೋಸ್ಟ್ ಆಫ್ ಆಲ್ ನೀವು ನಂಬ್ತಿರೋ ಬಿಡ್ತಿರೋ ನಾನು ಹೊಗಳಕ್ಕಂತೂ ಹೇಳಲ್ಲ. ನಾನು ಯಾವುದೇ ಪರೀಕ್ಷೆನಲ್ಲೂ ಇನ್ನೂ ಅರ್ಧ ಗಂಟೆ ಮುಂಚೆ ಇದ್ದಂಗೆ ಬರ್ದು ಕೂರ್ತಿದ್ದೆ ಹೊರತು ಯಾವತ್ತೂ ನಾನು ಲಾಸ್ಟ್ ಟೈಮಲ್ಲಿ ತಗೊಂಡೇ ಇಲ್ಲ. ರಿಟರ್ನ್ಸ್ ಬಿಟ್ಟು ಟಿಕ್ಕಿಂಗಲ್ಲಿ ಹೇಳ್ತಿದ್ದೀನಿ, ಆಬ್ಜೆಕ್ಟಿವ್ ಟೈಪ್ಸ್. ನನಗೆ ಯಾವತ್ತೂ ಟೈಮು ಎಕ್ಸ್ಟ್ರಾ ಉಳಿದು ನಿದ್ರೆ ಮಾಡಿದ್ದೀನಿ ಅಂದ್ಕೊಬಿಡಿ, ಅಷ್ಟು ಟೈಮ್ ಇದೆ. ಯಾಕೆ ನಾನು ಏನು ಅಪ್ಲೈ ಮಾಡಿದ್ದೀನಿ ಆ ಪಾಯಿಂಟ್ಸಿಂದ ಅಷ್ಟೇ. ಏನು ಪಾಯಿಂಟ್ಸ್ ಅಪ್ಲೈ ಮಾಡಿದ್ದೀನಿ, OMR ಶೀಟು ನಮ್ಮದು ನಂಬರ್ಸ್ ಎಲ್ಲ ಏನಿದೆ ಕರೆಕ್ಟಾಗಿ ಫಿಲ್ ಮಾಡಿ ಶೇಡ್ ಮಾಡ್ತೀವಿ. ಓಕೆ, ಶೇಡ್ ಆಗುತ್ತೆ. ಶೇಡ್ ಆದಮೇಲೆ ನೀವೇ ಅದನ್ನೆಲ್ಲ ಶೇಡು, ಪೇಪರ್ ಕೋಡು, ಇದೆಲ್ಲ ಏನಿರುತ್ತೆ ಆನ್ಸರ್ ಸ್ಕ್ರಿಪ್ಟು, ನಂಬರು ಅದೆಲ್ಲ ಬರೆದಿಟ್ಬಿಟ್ಟು OMR ಕೆಲಸ ಮುಗೀತು ನಮಗೆ. ಇನ್ನು OMRನ ನೀವು ಇಡೀ ಕ್ವಶನ್ ಪೇಪರ್ ಓದಿ ಮುಗಿಸೋವರೆಗೂ ತಗೋಬಾರ್ದು. ನೀವು ಇದನ್ನ ಯಾರೂ ಮಾಡಿಲ್ಲ. ಅಲ್ಲಿ ನೋಡೋದು, ಈ ಕಡೆ ಬಾರಿಸೋದು, ಹೌದಾನೆ? OMRನ ಅಲ್ಲಿ ಏನು ಕೇಳಿದ್ರೆ ಅದನ್ನ ಫಿಲ್ ಮಾಡಿಬಿಟ್ಟು OMRನ ಸೈಡ್ ಇಟ್ಬಿಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ನೀವು ಒಂದು ಕ್ವಶನ್ ಇಲ್ಲಿ ನೋಡೋದು, ಓದ್ಬಿಟ್ಟು ಅಲ್ಲಿ ಟಿಕ್ ಹಾಕೋದು, ಇಲ್ಲಿ ಓದೋದು, ಇಲ್ಲಿ ಟಿಕ್ ಹಾಕೋದು ಮಾಡೋಕ್ಕೋದ್ರೆ ನೀವೇನು ಹಿಂಗೇನು ಫಾಸ್ಟಾಗಿ ಹಾಕೋಕ್ಕೆ ಏನು ಕಂಪ್ಯೂಟರ್ ಏನಲ್ಲ. ನೀವು ಆನ್ಸರ್ಸ್ನ ಯೋಚಿಸ್ತಿರ್ತೀರಿ, ಇದೇ ಆನ್ಸರ್ ಅಲ್ವಾ ಅಂತ ಅಲ್ಲೇ ಕನ್ಫರ್ಮ್ ಮಾಡೋಕ್ಕೆ ನಿಂತಿರ್ತೀರಿ. ಅದೆಲ್ಲ ಟೈಮ್ ಏನಾಗ್ತಿರ್ತದೆ, ಅಲ್ಲಿ ಕಿಲ್ಲಾಗ್ತಿರ್ತದೆ, ಟೈಮ್ ಕಿಲ್ಲಾಗ್ತಿರ್ತದೆ. ನಿಮಗೆ ಟೈಮ್ ಸೇವ್ ಆಗಲ್ಲ. ಹಾಗಂದ್ರೆ ಟೈಮ್ ಸೇವ್ ಮಾಡೋದು ಹೇಗೆ? ಫಸ್ಟು OMR ಹೇಳಿದ್ನೆಲ್ಲ ತೆಗೆದಿಟ್ಬಿಡಿ. ಕ್ವಶನ್ ಪೇಪರ್ಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು 100 ಕ್ವಶನ್ಸಲ್ಲಿ 30 ಕ್ವಶನು ಡೆಫಿನೆಟ್ಲಾಗಿ ಇದೇ ಕರೆಕ್ಟ್ ಆನ್ಸರ್ ಅಂತ ಗೊತ್ತಿರುತ್ತೆ. ಹೌದಾ? ಕೇಳಿಸಿದೇನ್ರಪ್ಪ ಲಾಸ್ಟಲ್ಲಿ? ಇದೇ ಅಂತ ಗೊತ್ತಿರುತ್ತೆ. ನೀವು ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಏನು ಮಾಡಬೇಕು, ಮತ್ತು ಇನ್ನೊಂದು ಕ್ವಶನ್ ಓದಿದ್ಮೇಲೆ, ಒಂದು ಕ್ವಶನ್ ಯಾವುದೋ ಓದಿದ್ಮೇಲೆ ನೀವು 4 ಆಪ್ಷನ್ ನೋಡೋಕ್ಕೆ ಹೋಗ್ಬಾರ್ದು. 4 ಆಪ್ಷನ್ ಏನು ಮಾಡಬಾರ್ದು ನೀವು. ಗುಡ್ ಕಾಂಪಿಟೇಟಿವ್ ಆಸ್ಪಿರೆಂಟ್ ಆದವನು, ಗುಡ್ ಪ್ರಿಪ್ರೇಷನ್ ಇದ್ದನು ಈ ಕೆಲಸ ಮಾಡಬೇಕು. ಯಾವತ್ತೂ ನೀವು 4 ಆಪ್ಷನ್ ನೋಡೋಕ್ಕೇ ಹೋಗಬೇಡಿ. ಇದನ್ನು ಫಾಲೋ ಮಾಡಿ. ಮತ್ತೆ ಹೆಂಗೆ ಟಿಕ್ ಮಾಡೋದು? ಕ್ವಶನ್ ಪೇಪರ್ ಓದಿದ ತಕ್ಷಣ ಆನ್ಸರ್ ನಮ್ಮ ಮೈಂಡಲ್ಲಿ ಏನಾಗಬೇಕು, ಬ್ಲಿಂಕ್ ಆಗಬೇಕು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಂತ ತಕ್ಷಣವೇ ವಿಜಯ ಮತ್ತು ಕೃಷ್ಣ ಅಂತ ತಲೆಯಲ್ಲಿ ಬರಬೇಕು. ಎಷ್ಟರಲ್ಲಿ ಅಂತ ತಕ್ಷಣವೇ 1399 ಅಂತ ತಲೆಯಲ್ಲಿ ಬರಬೇಕು. 1336 ವಿಜಯನಗರ, ಹೌದಾ? 1399 ಯಾವುದು ಹೇಳ್ರಿ? ಹಾಂ, ಮೈಸೂರು ಸಾಮ್ರಾಜ್ಯ ಒಂದ್ಸರಿ ನೋಡಿ, 1200. ಓಕೆ, ಈಗ ನಿಮಗೇನೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಮಾರ್ಪಡಿಸಿದ ಕಾಯ್ದೆ ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವ್ದು ಕಾಯ್ದೆ ಬರಬೇಕು? 1833 1833 ನೋಡಿ, ಆಯಿತಾ? ಅದು ನಿಮಗೆ ಮೈಂಡಲ್ಲಿ ಪಕ್ಕಾ ಆನ್ಸರ್ ಬರಬೇಕು. ಆವಾಗ ನೀವೇನು ಮಾಡ್ಬೇಕು ಗೊತ್ತಾ? ನೀವು ಕ್ವಶನ್ ಓದ ತಕ್ಷಣ ತಲೆಯಲ್ಲಿ ಬಂದಿರುತ್ತಲ್ಲ, ಈ ಆನ್ಸರ್ ಎಲ್ಲಿದೆ ಅಂತ ಹುಡುಕ್ಬೇಕು. ನೀವು 4 ಆಪ್ಷನಲ್ಲಿ ಏನು ಹುಡುಕ್ಬೇಕು? ಫಸ್ಟು ನಿಮ್ಮ ಆನ್ಸರ್ ಎಲ್ಲಿದೆ ಹುಡುಕ್ಬೇಕು. ಆವಾಗ ಏನು ಮಾಡ್ಕೊಳ್ಳಿ, ನೀವು ಹುಡುಕಿದ ಆನ್ಸರ್ ಕರೆಕ್ಟಾಗಿತ್ತು ಅಂತ ಅಂದ್ಕೊಂಡ್ರೆ ಆ ಆನ್ಸರ್ ಕೆಳಗಡೆ ABCD ಅಂತ ಇರ್ತದಲ್ಲ, ಒಂದು ಸ್ಮಾಲ್ ಚುಕ್ಕಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗಂಗೆ. ಏನು ಮಾಡಬೇಡಿ ಅಂತ ಹೇಳ್ತಾರೆ, ಬಟ್ ಟೈಮ್ ಸೇವಿಂಗ್ಗೆ ನಾವು ಮಾಡೋಕ್ಕೆ ಹೇಳ್ತಿರೋದು. ಸ್ಮಾಲ್ ಚುಕ್ಕಿ ನಿಮಗೆ ಗೊತ್ತಾಗಬೇಕದು ಇದೇ ಆನ್ಸರ್ ಅಂತ ಚುಕ್ಕಿ ಇಟ್ಕೊಳ್ಳಿ. ನೆಕ್ಸ್ಟ್ ಬೇರೆ ಕ್ವಶನ್ಗೆ ಹೋಗಿ. ಈಗ ಆಯಿತು, 4 ಆನ್ಸರಲ್ಲಿ ನೀವು ಹುಡುಕೋದ ಆನ್ಸರ್ ಒಂದೂ ಇರಲ್ಲ. ಆವಾಗ ಮಾತ್ರ ನೀವೇನು ಮಾಡಬೇಕು, ನಿಮ್ಮ ಮೈಂಡಲ್ಲಿ ಬಂದು ಆನ್ಸರ್ ಇರಲ್ಲ. ಆವಾಗ ನೀವು 4 ಆಪ್ಷನ್ಗೆ ಹೋಗಬೇಕು. ಓಕೆನಾ? ಆಗ ಆ 4 ಆಪ್ಷನಲ್ಲಿ ಯಾವುದೂ ಇರಲ್ಲ. ನಿಮಗೆ ಕನ್ಫರ್ಮ್ ಆಗಿ 4ಅಲ್ಲಿ ಯಾವುದು ಅಂತ ಆನ್ಸರ್ ಗೊತ್ತೇ ಆಗ್ತಿಲ್ಲ. ಅದನ್ನು ಟೈಮ್ ವೇಸ್ಟ್ ಅಲ್ಲಿ ಥಿಂಕ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡ್ಬೇಕು. ನಿಮಗೆ ಗೊತ್ತಿಲ್ಲ ತಾನೇ, ಅದು 4 ನಿಮಗೆ ಗೊತ್ತಿಲ್ಲ, ನೀವು ಎಲ್ಲಿಗೆ ಹೋಗಬೇಕು? ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕು. ಈ ಮೊನ್ನೆ ಓದಿದ್ದೆ, ಇದು ದಿವಾನ್ ರಂಗಾಚಾರ್ಲು ಪ್ರಜಾಪ್ರತಿನಿಧಿ ಸಭೆ 1881 ಅಂತ ಹೇಳ್ಬಿಟ್ಟು ನೀವೇನಾದ್ರು ಅಲ್ಲಿ ಕೂತ್ಕೊಂಡ್ರೆ ಅದ್ರ ನೆಕ್ಸ್ಟ್ ಯಾರೋ ಬರ್ತಾರೆ, ದಿವಾನ್ ಪೂರ್ಣ ಏನೋ ಇವರು ಅವರು ಅಂತ ಹುಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಗೊತ್ತಿಲ್ಲ 4 ಆಪ್ಷನ್ ನಿಮ್ಗೆ ಯಾವುದೂ ಗೊತ್ತಿಲ್ಲ, ಗೊತ್ತಿರೋದು ಬೇಡ, ಬಿಟ್ಟೋಗಿ. ಯಾಕೆ ಬಿಟ್ಟೋಗಿ ಅಂತ ಹೇಳ್ತೀನಿ. ನೀವೆಷ್ಟೋ ನಿಮಗೆ ಅನಿಸೈತೆ, ಫಸ್ಟು ಇದ್ರ ಕ್ವಶನ್ ಓದಿ ಹಾಕ್ಬಿಟ್ಟು ಲಾಸ್ಟ್ಗೆ ನಿಮ್ಗೆ ಯಾವುದೋ ಕ್ವಶನ್ಗೆ ಅದಲ್ಲ ಸರಿಯಾದ ಆನ್ಸರು, ನಾನು ಇದು ಹಾಕಬೇಕಾಗಿತ್ತು, ಇದನ್ನು ಹಾಕ್ಬಿಟ್ಟಿದ್ದೀನಿ, ಮತ್ತೆ ಇನ್ನೊಂದು ಸರಿ ಶೇಡ್ ಹಾಕೋದಕ್ಕೆ ನಿಮಗೆ ಅವಕಾಶ
ಇಲ್ಲ. ಅದಕ್ಕೆ ಇಮ್ಮಿಡಿಯೇಟು ನೀವು ಅಪ್ಲೈ ಮಾಡಬೇಡಿ OMR ಮೇಲೆ. ಓಕೆನಾ? ಇದು 4 ಆನ್ಸರ್ ನಿಮಗೆ ಗೊತ್ತಿಲ್ಲ, ನೆಕ್ಸ್ಟ್ ಹೋಗ್ತೀರಿ, ನೆಕ್ಸ್ಟ್ ಯಾವುದೋ ಗೊತ್ತಿರ್ತೋ. ಇಷ್ಟು ಫಸ್ಟು ನಿಮ್ಗೆ ಯಾವುದೋ 30% 100% ಗೊತ್ತಿರುತ್ತೆ ಅಂತ ಹೇಳಿದ್ನಲ್ಲ, ಅಷ್ಟನ್ನ ನೀವು ಚುಕ್ಕಿ ಇಟ್ಕೊಬಿಟ್ಟು ಫಿಕ್ಸ್ ಮಾಡ್ಕೊಬಿಡ್ಬೇಕು. ಓಕೆನಾ? ಈ ಫಿಕ್ಸ್ ಮಾಡ್ಕೊಂಡ್ಮೇಲೆ OMR ತಗೊಳ್ಳಿ. 100 ಕ್ವಶನ್ಸ್ ಮುಗಿಸಿದ್ಮೇಲೆ ಕ್ವಶನ್ ಪೇಪರ್ ತಗೋಬೇಕು. ಆ 30 ಕರೆಕ್ಟ್ 100ಗೆ 100% ರೈಟ್ ಅನ್ನೋ ಆನ್ಸರ್ ಇರುತ್ತಲ್ಲ, ಆ 30ನ ಫಸ್ಟು ಟಿಕ್ ಮಾಡಿ. OMRಗೆ ಯಾವುದನ್ನು ಫಸ್ಟು ಕರೆಕ್ಟ್ ಆನ್ಸರ್ ಅಂದ್ಕೊಂಡಿರೋದನ್ನ ಟಿಕ್ ಮಾಡಿ, ಮತ್ತೆ ಬಿಡಿ OMR. ಓಕೆನಾ? ಇನ್ನೂ ಸ್ವಲ್ಪ ಕ್ವಶನ್ಸ್ ಇರ್ತವೆ ನಮಗೆ. 50 ಇದು ಇಲ್ಲ 50 ಅದಿರಬೇಕು ಅನ್ನೋದು ಇರುತ್ತೆ. ಸೆಕೆಂಡ್ ಟೈಮ್ ಆ ಕ್ವಶನ್ಸ್ನ ನೋಡ್ತಾ ಹೋಗಿ. ಅದನ್ನು ಹೆಂಗೆ ಮಾಡಿ, ಟೈಮ್ ನಿಮ್ಗೆ ಹಿಂಗೆ ಮಾಡಿ ನೋಡಿ, ನೆಕ್ಸ್ಟು ನಿಮಗೆ ಟೈಮ್ ಸೇವ್ ಆಗಿಲ್ಲ ಅಂದರೆ ಕೇಳಿ. 50 ಅದೋ ಅಂತ ಇರ್ತದಲ್ಲ, ಆವಾಗ ಆ 15 ಅದಲ್ಲ ಇದು ಅಲ್ಲ, ಇದೇ 100% ಅನ್ನೋ ಕಾನ್ಸೆಪ್ಟಿಗೆ ಬರ್ತೀರಿ ನೀವು. ನೀವು ಮುಂದೆ ಹೋಗಿ ಬರೋದಕ್ಕೆ ಓದಿರೋದು ನೆನಪುಗಳು ಇಲ್ಲ ಯಾವುದೋ ಕಾನ್ಸೆಪ್ಟು ಆದರೆ ಅಬಿಲಿಟಿ, ಇಲ್ದಿದ್ರೆ ಮೆಂಟಲ್. ಗೊತ್ತಾದರೆ ನಿಮ್ಮ ಅಬಿಲಿಟಿ ತೋರಿಸ್ಬೋದು, ಇಲ್ಲ ಅಂದರೆ ಮೆಂಟಲ್ ಆಗ್ಬೋದು. ಇದೇ ಮೆಂಟಲ್ ಅಬಿಲಿಟಿ. ಇದು ಗೊತ್ತಿರೋರಾದರೆ ಪರವಾಗಿಲ್ಲ, ಯಾರೋ ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ಈಸಿ ಮ್ಯಾಥ್ಸು ನನ್ನ ಫೇವ್ರೇಟ್ ಅನ್ನೋರು ಮಾಡ್ಕೊತಾರೆ. ನಮ್ಗೆ ಏನು ಮಾಡೋದು, ನಮಗೆ ಮ್ಯಾಥ್ಸ್ ಬರಲ್ವಲ್ಲ, ಮೆಂಟಲ್ ಅಬಿಲಿಟಿ ಬರಲ್ಲ. ಏನು ಮಾಡಿ, ಅವಕ್ಕೆಲ್ಲ ನಿಮಗೆ ಗೊತ್ತಿದ್ದರೆ ಇಮಿಡಿಯೇಟ್ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಕೀಪ್ ದಟ್ ಲಾಸ್ಟ್. ಯಾಕಂದರೆ ನಿಮಗೆ ನೀವು ಇಷ್ಟ ಆದಾಗ ಒಂದು 80% ಕವರ್ ಮಾಡ್ತೀರಿ, ಇನ್ನು ಒಂದು 20 ಉಳ್ಕೊಬೋದು. 20 ಬರೋದೇ ಇಲ್ಲ. ಮೆಂಟಲ್ ಅಬಿಲಿಟಿ ಒಂದು 10ರಿಂದ 20 ಮಧ್ಯೆ ಇರ್ತದೆ. ಮೆಂಟಲ್ ಅಬಿಲಿಟಿ ಬರೋದೇ ಇಲ್ಲ ಅನ್ನೋದ್ರೆ ಏನು ಮಾಡಬೇಕು? ಮೆಂಟಲ್ ಅಬಿಲಿಟಿ ಬರೋದೇ ಇಲ್ಲ ಅನ್ನೋದು ಏನು ಮಾಡಬೇಕು? ಕೆಲವೊಂದು ಹೇಳ್ತೀನಿ ನೋಡಿ ಇನ್ಸ್ಟ್ರಕ್ಷನ್. ಮೆಂಟಲ್ ಅಬಿಲಿಟಿ ಇದು ಮಿಸ್ಗೈಡ್ ಅಂತ ಅನ್ಕೋಬೇಡಿ. ನಿಮಗೆ ಕರೆಕ್ಷನ್ ಗೊತ್ತೇ ಆಗಿಲ್ಲ ಅಂದಾಗ ಲಾಸ್ಟ್ ಆಪ್ಷನ್ ತಗೊಳ್ಳಿ. ಇನ್ ಕೇಸ್ ಮೆಂಟಲ್ ಅಬಿಲಿಟಿನಲ್ಲಿ ಏನೇ ಕ್ವಶನ್ಸಲ್ಲಿ ಗ್ರೂಪ್ ಎ ಆಪ್ಷನ್ ಅಥವಾ ಬಿ ಆಪ್ಷನ್, ABCD ಆಪ್ಷನಲ್ಲಿ 0 ಅಥವಾ 1 ಆನ್ಸರ್ ಇದ್ದರೆ ಫಸ್ಟ್ ಆನ್ಸರ್ 0 ತಗೊಳ್ಳಿ. ಯಾವತ್ತಿದ್ರೂ ಯಾವ್ದು ಹಾಕ್ಕೊಳ್ಳಿ. ಲೆಕ್ಕ ಮಾಡೋಕ್ಕೆ ಬರೋದಿಲ್ವಲ್ಲ, ಅವಾಗ ಹೇಳ್ತಿರೋದು ಇದು. ನಮ್ಮ ಸರ್ ಹೇಳೋರೆ ಅಂತ ಅಂದ್ಬಿಟ್ಟು ಅವಾಗ ಎಲ್ಲ 0 ಹಾಕ್ಬಿಟ್ಟು ಆಮೇಲೆ ಕೊನೆಗೆ ಯಾರು ಹೇಳೋದ ವಯ್ಯ ಅಂತ ಅನ್ಕೋಬಾರ್ದು. ಗೊತ್ತಿಲ್ಲದೆ ಇದ್ದಾಗ ನಾನು ಮಾಡಿದ್ದೀನಿ, ಆದರೆ ಇದನ್ನ ಎಷ್ಟೋ ಸರಿ ನಾನು ಪರ್ಸ್ನಲಿ ಚೆಕ್ ಮಾಡಿದ್ದೀನಿ. ನಾನು ಇದುವರೆಗೆ ಒಂದು 60 to 65 ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ದೀನಿ. ಓಕೆನಾ? ಕ್ವಶನ್ ಪೇಪರೇ ಮಲ್ಕೊಂಡ್ರೆ ನನ್ನ ಎಷ್ಟು ಹತ್ರಕ್ಕೆ ಇದ್ದೀವಿ. ಈ 0 ಇನ್ ಕೇಸ್ 0ನೂ ಸಿಕ್ಕಿಲ್ಲ ನಿಮಗೆ, ಯಾವ್ದು ಆನ್ಸರು? 1. ಈ 2ರಲ್ಲಿ ಟ್ರೈ ಮಾಡಿ, ಗ್ಯಾರಂಟಿ 2ರಲ್ಲೇ ಆನ್ಸರ್ ಇರುತ್ತೆ. ಓಕೆನಾ? ನಾನೇ ಮಾಡಿರೋದು, ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ಡ್, ಸೋ ಮೆನಿ ಟೈಮ್ಸ್ ಐ ಸೆಲೆಕ್ಟೆಡ್ ಬೇಸ್ಡ್ ಆನ್ ದಿಸ್. ಯಾವಾಗ ಇದು ಲಾಸ್ಟ್ ಆಪ್ಷನ್ನು ಹೇಳಿದ್ದೀನಿ, ಇದನ್ನೇ ಫಸ್ಟ್ ಆಪ್ಷನ್ ಮಾಡ್ಕೋಬಾರ್ದು, ಇದು ಲಾಸ್ಟ್ ಆಪ್ಷನ್ನು. ನೀವೇನು ಮಾಡ್ಬೇಕಂತಿದ್ರೆ ಅದನ್ನು ನಾನೇ ಮಾಡಿ ಬಂದಿರೋದು ಹೇಳ್ತಿದ್ದೀನಿ. ಇನ್ನೂ ಕೊನೆಗೆ, ಹೂ ಈಸ್ ದ ಲಕಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್? ಯಾರು? ನಮಗೆ ನಾವೇ ರೀ. ನಾವೇ ಬೇರೆಯವ್ರನ್ನ ಗ್ರೇಟ್ ಮಾಡೋಕ್ಕೆ ಹೋಗೋಣ? ನಾವೇ. ಯಾವುದು? ಈಗ ಒಂದು ಕ್ವಶನ್ ಬರುತ್ತೆ, ನಾನು ಒಂದು ಕ್ವಶನ್ ಹೇಳಿದ್ಮೇಲೆ ನಿಮ್ಗೊಂದು ಡೌಟ್ ಬರುತ್ತೆ. ನಾನು ಏನು ಮಾಡ್ತಿದ್ದೆ ಅಂದರೆ ಯಾವುದಕ್ಕೆ ಗೊತ್ತೇ ಆಗಿಲ್ಲ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿಲ್ಲ. ಯಾಕೆಂದರೆ ನಾವು GK ಮತ್ತು ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತಿತ್ತು. ಹಾಗಾಗಿ ನಾನು ಈ ಥರ ಎಲ್ಲ ಆಟಗಳು ಆಡ್ತಿದ್ದೆ. ನೀವು ಹಂಗೆ ಆಡೋಕ್ಕೆ ಹೋಗಬೇಡಿ, ಕಾನ್ಫಿಡೆಂಟ್ ಇದ್ದರೆ ಮಾಡಿ. ಯಾವುದು ಆನ್ಸರ್ ಗೊತ್ತಾಗಿಲ್ಲ, ಕೊನೆಗೆ 10 ಅಂದರೆ 10ಕ್ಕೂ ಚೆನ್ನಕೇಶವ ಈಸ್ ದ ಬೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್, ಹಿ ಈಸ್ ದ ಲಕಿಯೆಸ್ಟ್, ಸಿ ಈಸ್ ದ ಆಪ್ಷನ್. ಓಕೆನಾ? ಅದೆಷ್ಟಾದರೂ ಬರಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಸಿ ಆಗ್ತಿದೆ ಸರ್, ನೀವೇನೋ ABCD ಸ್ಟಾರ್ಟ್ ಆಗೋರು ಹೇಳಿದ್ರಿ, ಜಡ್ಡಿರೋದು ನಾನೇನು ಮಾಡೋಣ? ಅದು ನಿನ್ನಣೆ ಬರ, ಏನಾದರೂ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ನೀವು ಏನು ಮಾಡಿ ಗೊತ್ತಾ, ಮೆಂಟಲ್ ಅಬಿಲಿಟಿನಲ್ಲಿ ಲಾಸ್ಟಲ್ಲಿ ಹುಡುಗರು ಮೆಂಟಲ್ ಅಬಿಲಿಟಿನಲ್ಲಿ ಸಾಧ್ಯವಾದಷ್ಟು ಅಲ್ಲಿ ಕೊಟ್ಟಿರ್ತಾರಲ್ಲ ಸ್ಟ್ಯಾಟಿಸ್ಟಿಕ್ಸು, ಅದರಿಂದ ನೀವು ಏನೇನು ಕಲ್ತಿದ್ದೀರೋ ಮ್ಯಾಥ್ಸು 5ನೇ ತರಗತಿಯಿಂದ ಮಗ್ಗಿಯಿಂದ ಹಿಡಿದು ಅದನ್ನೆಲ್ಲ ಟ್ರೈ ಮಾಡಿ. ಕೊನೆಗೆ ಬಂದಿಲ್ಲ ಅಂದರೆ ಏನೋ ಒಂದು ಹಾಕ್ಬನ್ನಿ ಅಷ್ಟೇ. ನೆಗೆಟಿವ್ ಇದ್ದರೆ ಹಾಕಕ್ಕೆ ಹೋಗ್ಬೇಡಿ. ಇನ್ನೊಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತಲ್ಲ, ಅಲ್ಲಿ ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಇದು ಮೆಂಟಲ್ ಅಬಿಲಿಟಿ ಆಯಿತಾ? ಇದು ಕ್ವಶನ್ ಪೇಪರ್ ಎಕ್ಸಾಮ್ ಹಾಲ್ದಾಯಿತು. ಓಕೆ, ಕ್ಲಿಯರು. ಬೇರೆ ಏನಾದ್ರು ಡೌಟ್ಸು ಲಾಸ್ಟ್ ಕೇಳಿದ್ರಿ? ಓಕೆ. ಇಷ್ಟ ಆದಮೇಲೆ ಎಕ್ಸಾಮಿನೇಷನ್ ಹಾಲ್ ಆಯಿತು. ಆಮೇಲೆ ನಾನು ಎಷ್ಟೋ ಜನ ನೋಡಿದ್ದೀನಿ, ಆ OMR ಹರಿಬೇಕಾದ್ರೆ ಅಲ್ಲೊಂದು ಅವ್ರು ಕ್ಲಿಯರಾಗಿ ಕೊಟ್ಟಿರ್ತಾರೆ, ಕಟ್ ಮಾಡೋಕೆ ಒಂದು ಪಾಯಿಂಟ್ ಡಾಟ್ ಹಾಕ್ಬಿಟ್ಟು. ಆದ್ರೂ ಏನು ಮಾಡ್ತೀರ ಗೊತ್ತಾ ನೀವು, ಅದನ್ನ ಹಿಂಗೆ ಮಡಿಸ್ಬಿಟ್ಟು ಹಿಂಗೆ ಬರೀ OMR ತಗೊಂಡ್ರೆ ಬರುತ್ತೆ.
ಅದು ಎಷ್ಟೋ ಜನ ಹೆಣ್ಮಕ್ಳು OMR ಹಾಕ್ಬಿಟ್ಟು ಹತ್ತಿರೋದು ನೋಡಿದ್ದೀನಿ ನಾನು ಪರೀಕ್ಷೆ ಹಾಲಲ್ಲಿ. ಅವ್ರು ಕೊಟ್ಟಿರ್ತಾರೆ ನಿಮ್ಮಂಥ ಮಂಗಳಿದ್ದೀರಿ ಅಂತ ಗೊತ್ತಿದ್ದೆ, ಅವರು ಡಾಟ್ ಕೊಟ್ಟಿರ್ತಾರೆ ನೀನು ಇಲ್ಲೇ ಹರಿಬೇಕು ಅಂತ. ಹಿಂಗೆ ಮಾಡಿಸ್ಬಿಟ್ಟು ನೀನು ವಿತ್ AMRದು ಒಂದು ಲೆಫ್ಟ್ ಸೈಡ್ ಇಷ್ಟಿರ್ತದಲ್ಲ, ಅದು ನಮ್ಮ ಡೂಪ್ಲಿಕೇಟ್ ಕಾಪಿ ಜೊತೆ ಉಳ್ಕೋಬೇಕು, ಆ ಥರ ಹರಿಬೇಕು. ಆದರೆ ನೀವೇನು ಮಾಡ್ತೀರಾ ಗೊತ್ತಾ, ಫಸ್ಟು ಆ ಕಾಪಿ ಮತ್ತು ಒರಿಜಿನಲ್ನ ಡಿವೈಡ್ ಮಾಡ್ತೀರಿ. ಓಕೆ, ಡಿವೈಡ್ ಮಾಡ್ತೀರಿ. ಆಮೇಲೆ ಮತ್ತೆ ಆ ಒರಿಜಿನಲ್ ತೆಗೆದ್ಬಿಟ್ಟು ಮಡಿಸ್ತಾ ಕೂತ್ಕೋತೀರಿ. ಹಿಂಗೆ ಹರಿಯೋಕೆ ಹೋಗೋದು ಹಿಂಗೆ ಬಂದಿರ್ತದೆ. ಹೋಯ್ತು, ಓದುವಿರೋದಿಲ್ಲ, ಅಲ್ಲಿ ಪರೀಕ್ಷೆನೂ ಬರ್ತಿರೋದಿಲ್ಲ, ನಿಮ್ಮ ಮಾರ್ಕ್ಸ್ ಶೀಟು ತಲುಪಲ್ಲ. ಈ ಥರ ಮಿಸ್ಟೇಕ್ಸ್ ಮಾಡಬೇಡಿ. ತುಂಬ ಜನ OMRಲಿ ನಾನು ಕಣ್ಣಾರೆ ಕಂಡಿರೋದು ವೈಟ್ನರ್ ಹಾಕ್ಸೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ಎಕ್ಸಾಮಿನ್ ಹಾಲು ಇನ್ಚಾರ್ಜ್ ಹೇಳಿರೋದು ಅವೆಲ್ಲ ಕೇಳಿ ನಾನು ಕಣ್ಣಾರೆ ಕಂಡಿರೋದು ನೋಡಿರೋದನ್ನ ನಿಮ್ಗೆ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಹೇಳ್ತೀನಿ. ಮತ್ತಿನ್ನೊಂದು ಪ್ರಾಕ್ಟೀಸ್ ಮಾಡಬೇಕು ಕೆಲವೊಂದೆಲ್ಲ. ಹೇಳಿದ್ನಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ 20 to 25% ಕ್ವಶನ್ನು ಯಾವನಿಗೂ ಗೊತ್ತಿರಲ್ಲ. ಯಾವುದೋ ಇಂಟರ್ನ್ಯಾಷನಲ್ಲು ನ್ಯಾಷನಲ್ ಏನೋ ಕೇಳಿರ್ತಾರೆ. ಆಮೇಲೆ ನೀವು ಇನ್ನೊಂದು ಇದಾಯಿತು, ಇದು ಮುಗಿದ ಮೇಲೆ ಇನ್ನೂ ಅಲ್ಲೂ ಕೆಲವೊಬ್ರು ಪ್ರಯತ್ನಗಳು ಮಾಡ್ತಾ ಇರ್ತೀರಿ. ಅವೆಲ್ಲ ಬಿಟ್ಬಿಡಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವೇನು ಹಾಕಿರ್ತೀರಿ ಅದೇ ಕರೆಕ್ಟ್. ಬೇರೆನ ಮತ್ತೆ ಕೇಳಿ ಚೇಂಜ್ ಮಾಡೋಕ್ಕೆ ಅದೇನು ಇದೇನು ಥಿಯರಿ ಆನ್ಸರ್ ಅಂತೂ ಅಲ್ವೇ ಅಲ್ಲ. ಓಕೆನಾ? ಒಬ್ಬ ಸಾಧಕ ಆಗಬೇಕು ಅಂದರೆ ಒಂದು ಏನಿರ್ಬೇಕಂತ ಹೇಳಿದೆ, ಅದ್ರ ಜೊತೆಗೆ ಬೇರೆ ಗುಣಗಳಿರಬೇಕು. ಒಂದು ಪ್ರಾಮಾಣಿಕತೆ, ಒಂದು ನಿಷ್ಠೆ, ಒಂದು ಸತತ ಪ್ರಯತ್ನ. ಸತತ ಅಂದರೆ ಗೆಲ್ಲವರಿಗೂ ಬಿಡಬಾರ್ದು. ಆಮೇಲೆ ನಿರಂತರ ಓದಲ್ಲಿ ಸಾಧಿಸ್ಬೇಕು ಅಂದರೆ ನಿರಂತರ ಓದು. ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಏನು ಹೇಳ್ತಿದ್ದೆ, ನಾನು ಹಾಸ್ಟೆಲಲ್ಲಿ ಓದಿದ್ದೆ ಅಂತ ಹೇಳಿದೆ. ನಮ್ಮ ಹುಡುಗಂಗೆ ನೀವು ನಿಮ್ಮ ಮೇಲೆ ನೀವೇನೇ ಬಿಲ್ಡ್ ಮಾಡ್ಕೊಂಡಿರ್ಬೇಕು, ನಾನೇನಾದರೂ ಒಂದು ಆಗ್ತೀನಿ ಅಂತ. ನಮ್ಮ ಹುಡುಗ ಹೇಳ್ತಿದ್ದ, ನೀನು KS ಆಗಲ್ಲ ಬಿಡು, ಅದು ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ. ನಾನು ಅವ್ನಿಗೊಂದು ಮಾತು ಹೇಳಿದೆ, ನೋಡು, ನಾನು ಹುಟ್ಟಿರೋದು ಒಂದು ಹಳ್ಳೀಲಿ, ಅನ್ನ ತಿಂತಿರೋದು ಯಾವುದು ಸರ್ಕಾರಿ ನ್ಯಾಯಬೆಲೆ ಅಂಗಡಿದು. ಅಂದರೆ ಗೊತ್ತಾ ಯಾವುದು? ಸೊಸೈಟಿ ಅಕ್ಕಿ. ಯಾವುದು? ಸೊಸೈಟಿ ಅಕ್ಕಿ. ಈಗ ಬೆಳೀತಿರೋದು ಗೌರ್ಮೆಂಟ್ ಹಾಸ್ಟೆಲಲ್ಲೇ. ನಾನೇ ಪ್ರೈವೇಟ್ಗೆ ಹೋಗಲಿ, ನಾನು ಗೌರ್ಮೆಂಟ್ಗೆ ಹೋಗ್ತೀನಿ ಅಂತ. ಆಮೇಲೆ ಅವ್ನಿಗೆ ಹೇಳಿದ್ದೆ, ನೀನು ಇವತ್ತು ಹೇಳಿದೀಯಾ ನಾನೊಂದಿನ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀನಿ. ನಾನಿದು 2013-14 ಆಗಿರೋದಲ್ಲ, ಈ ಮಧ್ಯೆ ಆಗಿರೋದು 16. ನಾನೊಂದಿನ KS ಆಗ್ತೀನಿ, ನಿನಗೆ ಸಿದ್ದರಾಮಯ್ಯ ಸರ್ಕಾರ ಉಚಿತವಾಗಿ 5 kg ಅಕ್ಕಿ ಕೊಡ್ತಾ ಇರ್ತದೆ. ಅವನು ಇಲ್ಲಿ KR ನಗರ ಸೈಡನು, ನಾನು ಗೌರ್ಮೆಂಟ್ ಆಫ್ ಕರ್ನಾಟಕನ ಕಾರಲ್ಲಿ ಹೋಗ್ತಾ ಇರ್ತೀನಿ, ನೀನು ಅಲ್ಲಿ ಗುದ್ಲಿ ಹಿಡ್ಕೊಂಡು ಗದ್ದೆ ಬದ ಅಗಿತಾ ಇರ್ತೀಯ. ಅವಾಗ ನನಗೆ ಫೋನ್ ಕರಿತೀಯ, ನೀನು ಚೆನ್ನಣ್ಣ ನನಗೆ ಕೊಡ್ತಿರೋದು 5 kg ಅಕ್ಕಿ ಸಾಲಲ್ಲ, ಇನ್ನೊಂದು 3 kg ಕೊಡ್ಸೋಕ್ಕೆ ಏನಾದರೂ ಹೆಲ್ಪ್ ಮಾಡು ಅಂತ ಹೇಳ್ತೀಯ, ಹಾಗೆ ಆಗ್ತೀನಿ ಅಂತ ಹೇಳಿದ್ದೆ. ನಾನು ಉರ್ಸಿದ್ದು ಹಂಗೆ ಆಗ್ಬೇಕ್ರಿ, ಹಂಗೆ ಆಗಬೇಕು. ಆಮೇಲೆ ನನ್ನ ಆ್ಯಟಿಟ್ಯೂಡ್ ಏನು ಗೊತ್ತಾ, FDAದಾಗಲೇ ಗ್ರೀನ್ ಪೆನ್ ಹಾಕೊಳ್ಳೋದು. FDAದಾಗಲೇ ಗ್ರೀನ್ ಪೆನ್ನಲ್ಲಿ ಹಾಕೊಳ್ಳೋದು. ಇವಾಗ ನಂದು FP ಇದೆ, ಬೇಕಾದ್ರೆ ನೀವು ನೋಡಿ ನಂದಲ್ಲೆಲ್ಲ ಇದೆ, ನಿಮ್ಗೆ ಓದೋಕ್ಕೆ ಇವೆಲ್ಲ ನಾನು ಬೇರೆ ಕಡೆ ಮಾಡಿರೋವೆಲ್ಲ ಪ್ರೋಗ್ರಾಮ್ಸು ವರ್ಕ್ಶಾಪ್ಸ್ ಎಲ್ಲ ಸಿಗುತ್ತೆ. ನಂದು ಇಮೇಲ್ ಫೇಸ್ಬುಕ್ಕು ಚೆನ್ನಕೇಶವ ಪ್ರೀತಮ್ ಅಂತ, ಅದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಓಕೆನಾ? ಅದರಲ್ಲಿ ಈಗಲೂ ನೋಡಿ, ನಾನು 2016ರಲ್ಲಿ FDAಗೆ ಹೋಗಿದ್ದೀನಲ್ಲ, ಆವಾಗಲೂ ಫೋಟೋ ಕರ್ನಾಟಕ ಸರ್ಕಾರ ಅಂತ ಕಾರಲ್ಲಿರುತ್ತೆ, ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಕಾರ್ ಮೇಲೆ ಕೈ ಇಟ್ಕೊಂಡು. ಗ್ರೀನ್ ಪೆನ್ ಅವತ್ತೂ ಬೇಕಾದ್ರೆ ಚೆಕ್ ಮಾಡಿ, ಫೋಟೋದಲ್ಲಿ ಗ್ರೀನ್ ಪೆನ್ ಹಾಕ್ಕೊಂಡಿದ್ದೀನಿ ನಾನು. ಯಾವಾಗ ನಾನು FDA ಇದ್ದಾಗ. ಒಂದು ಸರಿ ನನ್ನ ಫ್ರೆಂಡ್ ಕೇಳ್ದ, ನಾನು ಬೆಂಗಳೂರಲ್ಲಿ FDA ಇದ್ದಿದ್ದು, ಊರಿಗೆ ಬಂದಾಗ ಕೇಳ್ದ, ಮಗ ಗ್ರೀನ್ ಪೆನ್ ಹಾಕಂತೀಯಲ್ಲ, FDA ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡ್ಬೋದಾ ಅಂತ. 5 ರೂಪಾಯಿ ಕೊಟ್ಟು ಪೆನ್ ತಗೊಳಕ್ಕೆ ಯಾಕೆ ಗ್ರೀನು ರೆಡ್ಡು ಅಂತ ಯಾಕೆ ಒಂದಿನ ಹಾಕತ್ತೀನಿ ಹೋಗು ಅಂತೇಳಿ ಹಾಕ್ಕೊಂಡಿದ್ವಾ? ಗ್ರೀನೇ ಯೂಸ್ ಮಾಡ್ತೀನಿ ನಾನು. ಆ ಥರ ಹುಚ್ಚಿರಬೇಕು, ಸುಮ್ಮನೆ ಅಲ್ಲ. 5 ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ಎಲ್ಲವೋ ಗ್ರೀನ್ನೇ ಹತ್ತಕ್ಕೆ ಬರೋದಲ್ಲ. ಹಂಗೆ ಮಾಡಬೇಕು. ಹಂಗೆ ಮಾಡೋದಾದ್ರೆ ನೀನು ಹಾಕೋಬೇಕು. ಹಂಗೆ ಮಾಡೋದಾದ್ರೆ ನಿನ್ನ ಹೆಸ್ರು ಮುಂದೆ KS IS ಅಂತ ಬರ್ಕೋಬೇಕು. ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಸಕ್ಸಸ್ ಆದರೆ ಎಲ್ಲರೂ ಹೊಗಳುತ್ತಾರೆ, ಸೋತ್ರೆ ನನ್ನ ಮಗ ಅದೇ ಯಾವುದೋ ಮೂಲೆಯಲ್ಲಿ KS ಬರ್ಕೊಂಡಿದ್ದೆ ನೋಡಿ ಮೂಲೆಯಲ್ಲಿ ಕೂತವನಂತಾರೆ. ಹೌದಾ? ಕಾಮನ್ನು, ಇದೆಲ್ಲ ಕಾಮನ್ನು. ಊರುಗಳಲ್ಲಿ ಯಾವಾಗ ಹೇಳ್ತಿದ್ದೆ, ಚಿಕ್ಕ ಹುಡುಗರು ಹೇಳಿದ್ದೆ, ಫಸ್ಟ್ ಒಂದು ಡೈಲಾಗ್ ಹೇಳಿದೆ ನಾನು. ನನ್ನ ಫ್ರೆಂಡು ಈಸ್ ವರ್ಕಿಂಗ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ನೇಮ್ ಬೇಡ. ನಾನು D.Ed ಮಾಡಿದ್ದು, ಅವನು ಹೈಟು ಫಿಟ್ ಇದ್ದ. ಅವನು ಹೇಳಿದ್ದ, ಅವನಿಗೆ ನಾನು ಹೇಳಿದ್ದೆ, ನನಗಿಂತ ಫಸ್ಟು ಅವ್ನು ಪೊಲೀಸ್ ಜಾಬ್ ಆಯಿತು. ಆವಾಗ ಹೇಳಿದ್ದು, ಇಷ್ಟೊಂದು ಓದ್ತೀಯ ನೀನು, ಒಂದು ಜಾಬ್ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಅವ್ನಿಗೆ ಅವತ್ತೇ ಹೇಳಿದ್ದೆ, ನಾನು ಮುಖ ಕೊಡ್ದಂಗೆ ಹೇಳಿದ್ದೆ, ನೀನು ಇವತ್ತು PC ಆಗಿದೆಯಾ, ನಾನೊಂದಿನ DC ಆಯ್ತೀನಿ, ಅವತ್ತು ನಿನ್ನೇ ಕರೆದು ಸೆಕ್ಯೂರಿಟಿಗೆ ಹಾಕತ್ತೀನಿ ಅಂತ ಹೇಳಿದ್ದೆ. ಇವತ್ತು ಅವ್ನು ನಂದೇ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾವನೆ. ರಿಸಲ್ಟ್ ಬಂದಾಗ ಅವ್ನು ಫೋನ್ ಮಾಡಿ, ಮಗ ಯಾವಾಗ ಸೆಕ್ಯೂರಿಟಿಯಾಗಿ ಬರಲಿ ಅಂತ ನನಗೆ ಕೇಳಿದ್ದ ಅವನು.
ಗೊತ್ತಾಯ್ತಾ? ಇವೆಲ್ಲ ಸುಮ್ಮನೆ ಹೇಳೋದಲ್ಲ, ನಮ್ಮಲ್ಲಿ ಇದ್ದಾಗ ಮಾತ್ರ ಹೇಳಬೇಕು. ಇದು ಇದೇ ಥರ ಎಷ್ಟೋ ಆಗಿದಾವೆ ಬಿಡಿ ಘಟನೆಗಳು, ಆ ಥರದವೆಲ್ಲ ಇದ್ದಾವೆ. ನಮ್ಮ ಡ್ರೀಮ್ಸ್ ಏನಿರುತ್ತೆ ಅದ್ರ ಕಡೆಗೆ ನಾವು ಬರೀ ಡ್ರೀಮ್ ಅನ್ನೋದಲ್ಲ, ಆ ಕಡೆಗೆ ನಮ್ಮ ಪ್ರಯತ್ನ ಏನು ಮಾಡಬೇಕು, ನಿರಂತರವಾಗಿ ಸಾಗಬೇಕು. ಒಬ್ಬ ನೆಗೆಟಿವ್ ಮಾರ್ಕ್ಸ್, ನೆಗೆಟಿವ್ ಇದ್ದಾಗ ನಾವು ಕೆಲವೊಬ್ರು ಎಡುತ್ತೀವಿ, ತಿಳ್ಕೊಳ್ಳಿ. ನೆಗೆಟಿವ್ ಇದು ಈ ಸೂತ್ರ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ನಾನು ಹೇಳೋದು, ನೀವು ಚೆನ್ನಾಗಿ ಪ್ರಿಪೇರ್ ಆಗಿದಾಗ ಮಾತ್ರ. ಸುಮ್ಮನೆ ಡಮ್ಮಿ ಥರ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಸರ್ ಹೇಳೋದನ್ನ ನಾನು ಯಾವುದು ಟೆಕ್ನಿಕ್ನ ಅಪ್ಲೈ ಮಾಡಿದೆ ಫೇಲ್ ಆದೆ ಅಂತ ಹೇಳ್ಬಾರ್ದು. ಎಕ್ಸಾಂಪಲ್ ಯಾಕೆ, ಈಗ ಎಕ್ಸಾಂಪಲ್ KS ನೆಕ್ಸ್ಟು ನೋಟಿಫಿಕೇಷನ್ 502 276 ಅಂತ ಇತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ರೂವ್ ಮಾಡಿದಾಗ ನೆನ್ನೆ ಪೇಪರ್ದಿದ್ದು. ನೆನ್ನೆ ಪೇಪರ್ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ನೋಡಿಲ್ಲ ಅಂದರೆ ನಿಮ್ಗೆ ಯಾರು KS ಆಗೋಕ್ಕೆ ಇಷ್ಟ ಇಲ್ಲ ಅಂತ. 502 ಕರೆದ್ರೆ ಇಡೀ ಇತಿಹಾಸದಲ್ಲಿ ಬಿಗ್ಗೆಸ್ಟ್ ನೋಟಿಫಿಕೇಷನ್ KS ಅದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆಗಿದೆ, 5 ವರ್ಷದಿಂದ KS ಕಾಲ್ಫರ್ ಮಾಡಿಲ್ಲ. ಮತ್ತೆ ನೀವೇನಾದರೂ ಈಗ ಬರೀ 276 ಮಾಡಿ 100 ಮಾಡ್ತಾ ಹೋದರೆ ನಮಗೆಲ್ಲ ಏಜ್ ಬಾರ್ ಆಗುತ್ತೆ. ಒಂದೇ ಆಪ್ಷನ್ ಕೊಡಿ, ಒಂದೇ ಅವಕಾಶ ಕೊಡಿ, ಒಂದೇ ನೋಟಿಫಿಕೇಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ CMಗೆ. ಹಾಗಾಗಿ ಆಯಿತು ಅಂತ ಓಕೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನೋಟಿಫಿಕೇಷನ್ ಬಂದರೆ ಎಷ್ಟಕ್ಕೆ ಬರುತ್ತೆ? ನೀವು ಓದೋರು ನ್ಯೂಸ್ ಪೇಪರ್ ಓದ್ತಿಲ್ಲ ಅಂದರೆ ನ್ಯೂಸ್ ಪೇಪರು ಅಪ್ಡೇಟೆಡ್, ನ್ಯೂಸ್ ಪೇಪರ್ ಓದಿಲ್ಲ ಅಂದರೆ ಔಟ್ಡೇಟೆಡ್. ನೀವೆಲ್ಲ ಔಟ್ಡೇಟೆಡ್, ತಿಳ್ಕೊಬೇಕಿದ್ನ. 502 ಕರೀತಾರೆ, 85 AC, 20 DYSP, ತಹಶೀಲ್ದಾರು 80, ನಮ್ಮ ಡಿಪಾರ್ಟ್ಮೆಂಟ್ ಒಂದು 100, ಬೇಕಾದಷ್ಟು ಕರೀತಿದ್ದಾರೆ. ಅವಕಾಶ ನೋಡಿ, ಇದೊಂದು ಸುವರ್ಣ ಅವಕಾಶ. ಇದು ಒಂದು ತಿಳ್ಕೊಬೇಕು, ಹುಡುಗರು ಏಜ್ ಆಗ್ತಿರೋರು, ಹುಡುಗಿರೇ ಆಗಲಿ ಹುಡುಗರೇ ಆಗಲಿ, ಒಂದು ಸರಿ ಅವಕಾಶ ಅನ್ನೋದು ಸಿಕ್ಕಿದ್ರೆ ಆ ಅವಕಾಶ ಮತ್ತೆ ಸಿಗುತ್ತೆ ಅಂತ ನೀವು ಕನಸಲು ಊಹಿಸೋ ಹಾಗೆ. ಯಾರಿಗೆ ಅವಕಾಶ ಸಿಗುತ್ತೆ ಅದನ್ನು ಇಮಿಡಿಯೇಟ್ ಕ್ಯಾಚ್ ಮಾಡಬೇಕು. ಅದಕ್ಕೆ ಒಂದು ಲೈನ್ ಇದೆ, ಆಪರ್ಚುನಿಟೀಸ್ ಆರ್ ರೇರ್, ಕ್ಯಾಚ್ ಇಟ್ ಕೇರ್ ಅಂತ. ಅವಕಾಶಗಳು ಅಪರೂಪ, ಇದನ್ನು ಕೇರಾಗಿ ಏನು ಮಾಡಬೇಕು, ಕ್ಯಾಚ್ ಮಾಡಬೇಕು. ಗೊತ್ತಾಯ್ತಾ? ನಾನು ಓನಾಗಿ ಒಂದು ಲೈನ್ ಹಾಕಿದ್ದೆ ನಿಮ್ಮ ಫಾರ್ ಏನಾದರೂ ಹೆಲ್ಪ್ ಆಗಲಿ ಅಂತ, ಇನ್ಸ್ಪಿರೇಷನ್ ಆಗಲಿ ಅಂತ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಫೇಸ್ಬುಕ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್, ಯು ಸ್ಪೆಂಡ್ ಯುವರ್ ಟೈಮ್ ವಿತ್ ಬುಕ್, ಯುವರ್ ಫೇಸ್ ಆಟೋಮೆಟಿಕಲಿ ವಿಲ್ ಕಮ್ ಇನ್ ಬುಕ್. ಓಕೆನಾ? ಈಗ ಫೇಸ್ಬುಕ್ ಅಂತ ನೋಡ್ತಾ ನೀವು ಕುತ್ಕೊಂಡ್ರಿ, ನಿಮ್ಮ ಬುಕ್ಕು ಕ್ಲಿಯರ್ ಆಯಿತು. ಓಕೆ, ನೆಗೆಟಿವ್ ಒಂದು ಹೇಳ್ಬಿಟ್ಟು ಲಾಸ್ಟ್ ಮಾಡ್ತೀನಿ. ನೆಗೆಟಿವಲ್ಲಿ 100 ಕ್ವಶನ್ಸ್ ಇರುತ್ತೆ. ಓಕೆನಾ? 2 ಮಾರ್ಕ್ಸು ಸರಿಯಾದರೆ ಎಷ್ಟು ಮಾರ್ಕ್ಸು? 2 ಸರ್? ಹಾಂ ಇರಲಿ ಪರವಾಗಿಲ್ಲ, ಅಲ್ಲಿ ಹೋಗಿ ಸಿಗುತ್ತೆ. 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ಇಲ್ಲಿ 1/3 ಅಂತ ಕೊಟ್ಟಿರ್ತಾನೆ. 1/3 ಅಂದಾಗ ನೆಗೆಟಿವ್ ಆದರೆ ಎಷ್ಟು ಮಾರ್ಕ್ಸ್ ಲೆಸ್ ಆಗುತ್ತೆ ಹೇಳಿ? 0.25. ಕರೆಕ್ಟ್ ಆದರೆ 1.5 ಮಾರ್ಕ್ಸ್ ಬರುತ್ತೆ. ಇದು 1 ಮಾರ್ಕ್ಸ್ಗೆ 0.25, 2 ಮಾರ್ಕ್ಸ್ಗೆ 0.50 ಆಗುತ್ತೆ. ಕರೆಕ್ಟ್ ಆದರೆ 1.5 ಮಾರ್ಕ್ಸ್ ನಮಗೆ ಸಿಗುತ್ತೆ. ಮೈನಸ್ ಆದರೆ ಎಷ್ಟಾಗುತ್ತೆ? 50 ಹೋಗುತ್ತೆ. 0. ಬಂದರೆ 1.5 ಮಾರ್ಕ್ಸು, ಹೋದರೆ ಅಷ್ಟೇ ಲೆಸ್ ಆಗುತ್ತಾನೆ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ನಾನು ಹೇಳ್ತಿರೋದು, ನಾನು ಮೊದಲೇ ಹೇಳಿದ್ದೀನಿ ಏನಂತ, ಚೆನ್ನಾಗಿ ಪ್ರಿಪೇರ್ ಆಗಿದ್ದವರು, ಕಾನ್ಫಿಡೆಂಟ್ ಇದ್ದಾರೆ ಮಾತ್ರ ಇದನ್ನ ಅಪ್ಲಿಕೇಬಲ್ ಮಾಡಬೇಕಂತ. ನಾನು ಎಲ್ಲೇ ಹೋಗಲಿ ಇದುವರೆಗೂ ನೆಗೆಟಿವ್ ಇರ್ತದಲ್ಲ, ಆ ಎಕ್ಸಾಮ್ಸಲ್ಲೂ ನಾನು ಅಬೋವ್ 90ನೇ ಟಿಕ್ ಮಾಡಿರೋದು. 100 ಕ್ವಶನ್ಸ್ಗೆ ಎಷ್ಟು ಟಿಕ್ ಮಾಡಿರೋದು ನಾನು? ಅಬೋವ್ 90. ಯಾಕೆ ಕ್ಲಿಕ್ ಮಾಡಿದ್ದೀನಿ, ಯಾಕೆ ಹಾಕಿದ್ದೀನಿ ಹೇಳಿ ನೋಡೋಣ. ಹಾಗಾದರೆ ನನಗೆ ಇದ್ರಲ್ಲಿ ಗೊತ್ತು, 90ರಲ್ಲಿ ನಿಯರ್ಲಿ 65 to 70 ಕರೆಕ್ಟ್ ಆಗುತ್ತೆ. ಇನ್ನು ಯಾವುದೋ 20 ಹಾಕ್ತಿದ್ದೀನಲ್ಲ ನಾನು ಡೌಟ್ಫುಲ್ಲಾಗಿ, ಕರೆಕ್ಟ್ ಆದರೆ 1.5 ಮಾರ್ಕ್ಸ್ ಬರುತ್ತೆ, ಪಾಸಿಟಿವ್ ಆಗುತ್ತೆ. ಮೈನಸ್ ಆದರೆ ಈಗ ಆ ಕಡೆಗೆ ನಾನು 70 ಕರೆಕ್ಟ್ ಅಂತ ಅನ್ಕೋತೀನಿ, ಹೆಂಗೋ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. 30 ತಪ್ಪಾಯ್ತಪ್ಪ, 0.50 ಅಂದರೆ ಎಷ್ಟಾಯಿತು? 15 ಮಾರ್ಕ್ಸಾ? 1 ಕ್ವಶನ್ಗೆ 2 ಮಾರ್ಕ್ಸು, 140. 15 ಮೈನಸ್ ಆದರೆ 125. ಇದು 1 ಪೇಪರಲ್ಲಿ 2 ಪೇಪರ್ ಇದೆ. 1 ಪೇಪರ್ 125 ತಗೊಂಡ್ರೆ ಹೀ ಈಸ್ ದ ಟಾಪರ್. ಇಷ್ಟೇ ಕಾನ್ಸೆಪ್ಟು. ನಾನು ಕಾನ್ಫಿಡೆನ್ಸ್ ಇದಕ್ಕೆ ಇದು ಮಾಡಿದ್ದೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ. ಕಾನ್ಫಿಡೆನ್ಸ್ ಇದ್ದಾಗ ನಾನು ಮಾಡಿರೋದು ನಿಮ್ಗೆ ಹೇಳಿದ್ದೀನಿ. ಓಕೆ,
ಓಕೆ, ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು, ಕೇಳಬೇಕು ಅಂದ್ಕೊಂಡಿದ್ದು ಹೇಳಿದ್ದೀನಿ, ಸಾಧ್ಯವಾದಷ್ಟು ಹೇಳಿದ್ದೀನಿ. ಆಮೇಲೆ ಒಬ್ಬ ಸಾಧಕನ ಲಕ್ಷಣ ಹೆಂಗಿರ್ಬೇಕಂದ್ರೆ ಕಾಕ ಚೇಷ್ಟೆ. ಕಾಕ ಅಂದ್ರೆ ಏನು? ಹಾಗೆ ಕೋಗಿಲೆ ಅಂತ ಹೇಳ್ತಾರೆ. ಪಕೋದ್ಯಾನ, ಅಲ್ಪಾಹಾರಿ, ಗೃಹತ್ಯಾಗಿ, ಶ್ವಾನನಿದ್ದೆ. ಇಷ್ಟಿರ್ಬೇಕಂತ 5 ಲಕ್ಷಣ. ಏನು ಕಾಕ ಚೇಷ್ಟೆ ಅಂದರೆ ತನಗೋಸ್ಕರ ಏನು ಮಾಡಬೇಕು? ಮನೆ ಕಟ್ಟಬಾರ್ದು, ಆಶಯ ಹುಡುಕ್ಬಾರ್ದು, ಯಾರೋ ಕಟ್ಟಿದ ಗೂಡಲ್ಲಿ ಹೋಗಿ ವಾಸ ಮಾಡಬೇಕು. ಲೈಕ್ PG ಆ್ಯಂಡ್ ಹಾಸ್ಟೆಲ್. ಗೊತ್ತಾಯ್ತಾ? ಒಳ್ಳೇದಕ್ಕೆ ಬಳಸ್ಕೋಬೇಕು. ಲಾಸ್ಟ್ಗೆ ಡೌಟು ಆ್ಯಂಡ್ ಎನಿ ಕ್ಲಾರಿಫಿಕೇಷನ್ ಲಾಸ್ಟ್ಗೆ ನಾನು ಹೇಳ್ಬಿಡ್ತೀನಿ. ಓಕೆನಾ? ಇದು ಕಾಕ ಚೇಷ್ಟೆ. ಪಕೋದೇನಂದರೆ ಬಾತುಕೋಳಿ. ನೀವು ಎಷ್ಟು ಜನ ಬಾತುಕೋಳಿ ಯಾರು ಬೆಳ್ಳಕ್ಕೆ ನೋಡಿದ್ದೀರಾ? ಕೆರೆಯಲ್ಲಿ ನಿಂತಿದ್ದಾಗ, ಕೆರೆ ಅಥವಾ ಹೊಳೆಯಲ್ಲಿ ನಿಂತಿದ್ದಾಗ ಅದು 2 ಕಾಲಲ್ಲಿ ನಿಂತಿರುತ್ತಾ, ಒಂದೇ ಕಾಲಲ್ಲಿ ನಿಂತಿರುತ್ತಾ? ಒಂಟಿ ಕಾಲಲ್ಲಿ ನಿಂತಿರುತ್ತದು. ಅಂದರೆ ಏಕಾಗ್ರ ಚಿತ್ತ, ಅಷ್ಟು ಏಕಾಗ್ರತೆ ಇರುತ್ತೆ. ಮತ್ತು ಅದೊಂದು ಶಪಥ ಮಾಡಿರುತ್ತಂತೆ, ಅದಕ್ಕೆ ಇನ್ನೊಂದು ಫಿಶ್ ಸಿಕ್ತಾಗಲೇ ಅದು ಕಾಲನ್ನು ಕೆಳಗೆ ಬಿಡೋದು. ಇನ್ನೊಂದು ಆ ಹಕ್ಕಿಗೆ ಅಷ್ಟೈತೆ, ನಿಮ್ಗೆ ಅಷ್ಟು ಬುದ್ಧಿ ಇಲ್ಲ. ಓಕೆನಾ? ಇದು ಪಕೋದ್ಯಾನ. ಅಲ್ಪಾಹಾರಿ, ಕಡಿಮೆ ತಿನ್ನಬೇಕು. ಎಷ್ಟು ತಿನ್ನಬೇಕು? ಕಡಿಮೆ ತಿನ್ನಬೇಕು. ನೆಕ್ಸ್ಟು ಗೃಹತ್ಯಾಗಿ, ಮನೆಯನ್ನು ತ್ಯಜಿಸ್ಬೇಕು. ಮನೇಲಿದ್ದರೆ, ಊರಲ್ಲಿದ್ದರೆ ನೀವು, ನಾನು ನಮ್ಮ ಕಡೆ ಹುಡುಗರಿಗೆಲ್ಲ ಊರಲ್ಲಿರೋಕ್ಕೆಲ್ಲ ಅವೇ ಹೇಳೋದು, ನೀವು ಇಲ್ಲಿದ್ದರೆ ದನ ಮೇಯಿಸ್ಕೊಂಡು ಹೊಲ ಉತ್ಕೊಂಡು ಇಲ್ಲೇ ಇರಬೇಕು. ಊರು ಬಿಟ್ಟು ಆಚೆ ಹೋಗ್ರಿ, ಜಗತ್ತು ಗೊತ್ತಾಗುತ್ತೆ, ಬದಲಾಗ್ತೀರಾ ಅಂತ. ಗೃಹತ್ಯಾಗಿ ಆಗಿರಬೇಕು. ಇನ್ನೊಂದು ಶ್ವಾನ ನಿದ್ದೆ, ನಾಯಿ ಥರ ನಿದ್ದೆ ಮಾಡಬೇಕು. ಅಂದರೆ ಎಲ್ಲಿ ಬೂದಿ ಹುಡಿಕೊ ಹೋಗ್ಲಿ ಸರ್ ಅಂತ ಹೇಳ್ಬೇಡಿ. ಶ್ವಾನ ನಿದ್ದೆ ಅಂದರೆ ಕಡಿಮೆ ನಿದ್ದೆ ಮಾಡಬೇಕು. ನೀವು ನಾಯಿ ಮಲಗಿದ್ರೆ ನೀವು ಇನ್ನೂ ಅಷ್ಟು ದೂರದಲ್ಲಿ ಒಂದು ಹೆಜ್ಜೆ ಇದ್ದ ತಕ್ಷಣ ಅದು ಎಚ್ಚರಗೊಳ್ಳುತ್ತದಲ್ವಾ, ಆ ಥರ ಅಷ್ಟು ಕೇರಾಗಿರಬೇಕು ಅಂತ. ಈ ಲಕ್ಷಣಗಳನ್ನ ನೀವು ಪಾಲಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆನಾ? ಇವೆಲ್ಲ ಆದಾಗ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿ, ಯಶಸ್ವಿ ವ್ಯಕ್ತಿ, ನೀವು ಇವತ್ತು ಚನ್ಕೇಶ್ವರವ್ರು ಬಂದಿರೋ ನಾಳೆ AS ಆಗೈತೆ ಅಂತ ನಾಳೆ ಪೇಪರಲ್ಲಿ ಬರೋಕ್ಕೆ ಸಾಧ್ಯನಾ? ನೋಟಿಫಿಕೇಷನ್ ಆಗಬೇಕು, ಪ್ರಿಲಿಮ್ಸ್ ಆಗಬೇಕು, ಮೈನ್ಸ್ ಆಗಬೇಕು, ಇಂಟರ್ವ್ಯೂ ಆಗಬೇಕು, ಇನ್ನೊಂದು ವರ್ಷದ ಮೇಲಾಗುತ್ತೆ. ಅಂದರೆ ಇದರ ಅರ್ಥ ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿ ಒಂದೇ ದಿನದಲ್ಲಿ ಸೃಷ್ಟಿಯಾದವನಲ್ಲ. ಆ ಯಶಸ್ಸಿನ ಹಿಂದೆ ನಿದ್ರೆ ಕಾಣದ ರಾತ್ರಿಗಳು, ಹಸಿವಿನ ಹೊಟ್ಟೆ, ಖಾಲಿ ಜೇಬು, ಮತ್ತು ಸಮಾಜದಿಂದ ದೂಷಣೆಗಳು, ಗೇಲಿ, ಇವನ್ನೆಲ್ಲ ಫೇಸ್ ಮಾಡಿ ಬಂದಮೇಲೆ ಯಾರು ನಿನಗೆ ಗೇಲಿ ಮಾಡಿರ್ತಾರೋ ಅವರೇ ಬಂದಾಗ ನೀನು ವೆಲ್ಕಮ್ಗೆ ಹಾರ ಹಿಡ್ಕೊಂಡು ನಿಂತಿರ್ತಾರೆ. ಆ ಹಾರ ಒಳ್ಳೇದಕ್ಕಾಗಿರಲಿ, 2 ಥರಕ್ಕೂ ಬಳಸ್ಬೋದು. ಓಕೆನಾ? ಈ ದೀಪ ಅನ್ನೋದು ಒಳ್ಳೆಯದರ ಸಂಕೇತ. ಅದನ್ನು ಹಚ್ಚೋ ಬೆಂಕಿ ಕಡ್ಡಿ ಮರದಿಂದನೇ ಮಾಡಿರ್ತಾರೆ. ಆ ದೀಪನಾದರೂ ಹಚ್ಬೋದಂತೆ, ಮನೆನಾದ್ರೂ ಹಚ್ಬೋದು. ಮನೆ ಸುರಿಸಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ, ಎಲ್ಲರೂ ಬಂದು ನೀರು ಹಾಕ್ತಾರೆ. ನೋಡಿ, ದೀಪ ಹಚ್ತೀರಾ, ನಿಮ್ಮ ಮನೆಗೆ ನೀವೇ ಬೆಂಕಿ ಹಾಕೋತೀರಾ. ಇಟ್ಸ್ ಯುವರ್ ಲೈಫ್. ಆಮೇಲೆ ಹೇಳಿದ್ದೀನಲ್ಲ, ಆಪರ್ಚುನಿಟೀಸ್ ನಿಮಗೆ ಕಡಿಮೆ. ಯಾವುದೇ ಎಕ್ಸಾಮ್ಗೆ ಹೋದರೆ ನಾನು ಕೆಲವೊಂದು ಹೇಳಿದ್ದೀನಿ ನಿಮಗೆ. ತುಂಬ ನಾನು ತಿಳ್ಕೊಂಬಂದಿದ್ಕೂ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವೆಲ್ಲ ಸಬ್ಜೆಕ್ಟ್ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಈಸಿಯಾಗಿ ಓದಬೇಕು. ಆರ್ಟಿಕಲ್ಸ್ ಇದಾವಲ್ಲ, ಆರ್ಟಿಕಲ್ಸ್ ಬಗ್ಗೆ ಬಂದಾಗ ಸರ್ 1 ಗಂಟೆಗೆ ಬಿಡಬೇಕಾ ತಗೋಬೋದಾ? ಈಗ ನೋಡ್ರಪ್ಪ, ಇಂಡಿಯನ್ ಆರ್ಟಿಕಲ್ಸ್ ಇದಾವಲ್ಲ ಕಾನ್ಸ್ಟಿಟ್ಯೂಷನ್ನು, ಎಷ್ಟು ಜನಕ್ಕೆ ಆರ್ಟಿಕಲ್ಸು 200 ಅಬವ್ ಬರುತ್ತೆ? ಕೈ ಎತ್ತಿ ನೋಡೋಣ. ಯಾರಿಗೂ ಬರೋಲ್ಲ ಅಲ್ಲ, ಹೇಳ್ತಿದ್ದೀನಿ ಸರ್. ಡೋಂಟ್ ವೆಯ್ಟ್ ಫಾರ್ ದ ಅನದರ್ ಪರ್ಸನ್, ವೆಯ್ಟ್ ಫಾರ್ ರಿಸೋರ್ಸ್ ಪರ್ಸನ್. ಯು ವಿಲ್ ಬಿ ಎ ರಿಸೋರ್ಸ್. ನೀವು ಆಗಬೇಕು. ಸರ್ ಇಲ್ಲಿ ಮಾಡಿಲ್ಲ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಇಲ್ವಾ? ಇದೇನಂತ ಹೇಳ್ರಪ್ಪ. ಇದ್ಯಾ ಸರ್ ಮಗ್ಗಿ 1, 2, 3 ಸುಗ್ರೀವಾಜ್ಞೆ ಯಾರು ಹೊಡ್ಸೋದು ಇದು? ನೀವು ವಿಧಿಯೆಲ್ಲ ಕಲಿಯೋದಿದೆಯಲ್ಲ, ವೆರಿ ಈಸಿ. ಇದೇ ವಿಧಿನ ಈ ಒಂದನ್ನು ಅಳಿಸ್ಬಿಟ್ಟು ಮಧ್ಯಕ್ಕೆ ಹಾಕೊಂಡ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊಡ್ಸೋದು. ಅರ್ಥ ಆಯ್ತಾ? ಫಾಸ್ಟ್ ಆಯ್ತಾ? ವಿಧಿಗಳನ್ನ ಸೆಂಟರು ಮತ್ತು ಸ್ಟೇಟ್ಗೆ ಕಂಪೇರ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ, ನೀವು ಹೇಳಲಿಲ್ಲ 200, ನನಗೆ ಕೇಳಿ 250 300 ಹೇಳ್ತೀನಿ ಆರ್ಟಿಕಲ್ಸ್. ಹೇಳ್ಬಿಡ್ತೀನಿ ಇಂಪಾರ್ಟೆಂಟ್ ಆರ್ಟಿಕಲ್ಸು. 76 ನೀವು ಹೇಳ್ತಾ ಹೋಗ್ಬೇಕು. ಹಾಂ, ಅಟಾರ್ನಿ ಜನರಲ್ 148 CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಹಾಂ, ಬರ್ಕೊಳ್ಳಿ. ನೀವು ಎಲ್ಲ ವಿಧಿಗಳೆಲ್ಲ ಓಡಾಡಬೇಕು ತಲೆಯಲ್ಲಿ, ವೆರಿ ಇಂಪಾರ್ಟೆಂಟು. ಆಮೇಲೆ ನೀವು ಪಾರ್ಟ್ಸ್ ಇದಾವಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಿಯೋ ರೀತಿ ಹೇಗೆ ಅಂದರೆ ಅದೊಂದು ಸಿಂಪಲಾಗಿ ಹೇಳ್ತೀನಿ. ನೀವೇನು ಮಾಡ್ತೀರಾ ಅಂದರೆ ಬುಕ್ಸಲ್ಲಿ ಹೆಂಗಿದೆ ಹಾಗೆ ಕಲಿಯೋಕೆ ಹೋಗ್ತೀರಾ. ಅದು 12 ಅನುಸೂಚಿ ಎಷ್ಟು ಜನ ಹೇಳ್ತೀರಿ? ಯಾರಿಗೂ ಬರಲ್ಲ. ನಾನು ಹೇಳಲ್ಲ,
ನೋಡ್ರಪ್ಪ, ನೀವು ಯಾಕೆ ಹೇಳ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನೀವು ಪುಸ್ತಕದಲ್ಲಿ ಅಲ್ಲಿ ಲಾಂಗ್ ಇರುತ್ತೆ, ಅದೇ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಇವನ್ನೆಲ್ಲವನ್ನು ಒಳಗೊಂಡಂತೆ ಒಕ್ಕೂಟ ವ್ಯವಸ್ಥೆ ಅಂತ ಇರುತ್ತೆ. ಅದನ್ನೆಲ್ಲ ಬಿಟ್ಟಾಕ್ಬೇಕು ನಿಮ್ಮ ಕಾನ್ಸೆಪ್ಟಲ್ಲಿ. ಒಂದನೇದಂದರೆ ಒಕ್ಕೂಟ ವ್ಯವಸ್ಥೆ, ಆಯಿತಾ. ಎರಡು ವೇತನ ಮತ್ತು ಭತ್ಯೆ. ನೋಡಮ್ಮ, ಅದು ಭಾಗಗಳದು ಪೌರತ್ವ. ವೇತನ ಮತ್ತು ಭತ್ಯೆ ಯಾರಿಗೆ, ಅದು ಡೀಟೇಲ್ ನಿಮಗೆ ಗೊತ್ತಿರಬೇಕು. ಸಂವಿಧಾನಾತ್ಮಕವಾಗಿ ಮುಖ್ಯ ಸ್ಥಾನಗಳನ್ನು ಅಲಂಕರಿಸುವವರಿಗೆ ವೇತನ ಮತ್ತು ಭತ್ಯೆಯನ್ನು ಕಾಂಟಿಂಜೆನ್ಸಿ ಫಂಡಿಂದ ಹೆಂಗೆ ಕೊಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡೋದು 2ನೇ ಭಾಗ, ಗೊತ್ತಾಯ್ತಾ. 3ನೇದು ಸಿಗಬೇಕು, ಇಲ್ಲಾಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸಾಗಲ್ಲ, ಆಯಿತಾ. ಇದು ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಮಾನ ಅಂತ ಇಟ್ಕೊಳ್ಳಿ. ರಾಜ್ಯಸಭೆಯಲ್ಲಿ ರಾಜ್ಯ ಅಂದರೆ ರಾಜ್ಯಸಭೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಎಷ್ಟೆಷ್ಟು ಸ್ಥಾನಮಾನ ಕೊಡಬೇಕು, ಎಷ್ಟು ಪ್ಲೇಸ್ಗಳು ಕೊಡಬೇಕು ಅಂತ ಇರೋದು ರಾಜ್ಯಸಭೆಯಲ್ಲಿ ಸ್ಥಾನಮಾನಗಳು. 5ನೇದು ಪರಿಶಿಷ್ಟ ಜಾತಿ ಮತ್ತು ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳ ಬಗ್ಗೆ ಇರೋದು. ಇದು ಅನುಸೂಚಿ, ಶೆಡ್ಯೂಲ್ದೇ ಬೇರೆ, ಪಾರ್ಟೇ ಬೇರೆ. 7 ಕೇಂದ್ರ ರಾಜ್ಯ ಸಂಬಂಧ, ಕೇಂದ್ರ ರಾಜ್ಯ ಸಂಬಂಧ. 8 ಭಾಷೆಗಳು. 9 ಭೂ ಸುಧಾರಣೆ ಕಾಯ್ದೆ. 10 ಪಕ್ಷೇತರ ನಿಷೇಧ ಕಾಯ್ದೆ. 11 ಗ್ರಾಮ ಪಂಚಾಯತ್ಸ್ ಅಂತ ಇಟ್ಕೊಳ್ಳಿ, ಲೋಕಲ್. ನೆಕ್ಸ್ಟು ಅರ್ಬನ್ ಪಂಚಾಯತ್, ಅರ್ಬನ್ ಮುನ್ಸಿಪಾಲಿಟೀಸ್ 12. ಇಷ್ಟೇ 12 ಶೆಡ್ಯೂಲ್. ಈ ಥರ ಯಾರು ಬರ್ಕೊಂಡು ಕಲ್ತಿದ್ದೀರಾ? ನೀವು ಈ ಥರ ಕಲಿಯಲ್ಲ, ನೀವಲ್ಲಿ ಬರೀತೀರಿ. ಈಶಾನ್ಯ ಭಾಗದ ರಾಜ್ಯಗಳಾದ ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಇವುಗಳಿಗೆ ಎಲ್ಲ ವಿಶೇಷ ಪ್ರಾತಿನಿಧ್ಯ ಕಲ್ಪಿಸುವ ಬಗ್ಗೆ ಆ ಲೈನ್ ನೋಡಿದಾಗ ನೀವು ಅರ್ಧ ಸತ್ತೋಗಿರ್ತೀರಿ. ಈಸಿಯಾಗಿ ಬರ್ಕೋಬೇಕು, ಗೊತ್ತಾಯ್ತಾ. ನೆಕ್ಸ್ಟು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಪರೀಕ್ಷೆಗೋಸ್ಕರನಾದ್ರು ಕಲೀರಿ. ಇಲ್ಲ ಅಂದರೆ ನೀವು ಪರೀಕ್ಷೆನಲ್ಲಿ ಪಾಸಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ವೈಯಕ್ತಿಕ ಜೀವನಕ್ಕಾದ್ರೂ ಅದು ಉಪಯೋಗ ಬರುತ್ತೆ. ರಿಟ್ಸ್ ಇದೆಯಲ್ಲ, ಅದು ಒಂದೇ ವರ್ಡಲ್ಲಿ ಹೇಳ್ತೀನಿ, ಓಕೆನಾ. 22 ಭಾಗಗಳು. ನೀವು ಭಾಗಗಳು ಬೇಕಾದ್ರೆ ಆಮೇಲೆ ಬರ್ಕೊಳ್ಳಿ. ನೀವು ಹೆಂಗೆ ವಿಧಿ ಕಲಿಬೇಕು ಅಂದರೆ, ಈಗ ಮೊನ್ನೆದು ಇದು ಸೇಮ್ ಒಕ್ಕೂಟ ವ್ಯವಸ್ಥೆನೇ ಹೇಳುತ್ತೆ, ಓಕೆನಾ. 22 ಭಾಗ ವಿಧಿಗಳನ್ನ ಬರ್ಕೋಬೇಕು ನೀವು. ಎಲ್ಲಿಂದ ಎಲ್ಲಿವರೆಗೆ? 1 to 4, 5 to 11, 12 to 35, 36 to 51, 52 to 157, 151, 152 to 237, 238 ರದ್ದು. ಏನಿದು? ದೇಶೀಯ ಸಂಸ್ಥಾನಗಳು ರದ್ದು. 239ರಿಂದ 242, 243 ಪಂಚಾಯತ್, 244, 245ರಿಂದ 263. ಇವು 22 ಭಾಗಗಳು ಒಂದೇ ವರ್ಡ್ಸಲ್ಲಿ ಇಟ್ಕೋಬೇಕು ನೀವು. ನೆಕ್ಸ್ಟ್ ನಿಮ್ಗೆ ಬೇಕಂದ್ರೆ ಹೇಳ್ತೀನಿ ತಗೊಳ್ರಿ. ಒಂದೊಂದೇ ವರ್ಡ್. ಒಕ್ಕೂಟ ವ್ಯವಸ್ಥೆ ಬರ್ಕೊಳ್ರಿ ಬೇಗ. ಒಕ್ಕೂಟ ವ್ಯವಸ್ಥೆ ಅಷ್ಟೇ ಬರ್ಕೋಬೇಕು, ಖಾತೆ ಎಲ್ಲ ಬರಿಬಾರ್ದು, ಓಕೆನಾ. ನೆಕ್ಸ್ಟು ಪೌರತ್ವ, ಸಿಟಿಜನ್ಶಿಪ್. 3ನೇದು ಫಂಡಮೆಂಟಲ್ ರೈಟ್ಸ್. 4ನೇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ರಾಜ್ಯ ತತ್ವಗಳು, ಆಯಿತಾ. 5 ಕೇಂದ್ರ ಸರ್ಕಾರ, 6 ರಾಜ್ಯ ಸರ್ಕಾರ, 7 ದೇಶೀಯ ಸಂಸ್ಥಾನಗಳು ರದ್ದು. ಇದು ಕೇಂದ್ರಾಡಳಿತ ಪ್ರದೇಶಗಳು. 243 ಪಂಚಾಯತ್. ಇದು ಅನುಸೂಚಿತ ಜಾತಿ. 244 ಅಲ್ಲ, ಬರ್ಕೊಂಡ್ರೆ ಗೊತ್ತಾಗೋದು. ಹತ್ತು ಅನುಸೂಚಿತ ಜಾತಿ ಮತ್ತು ಬುಡಕಟ್ಟುಗಳು. 11 ಹಣಕಾಸು ಆಸ್ತಿ. 12 ವ್ಯಾಪಾರ ವಹಿವಾಟು, ಓಕೆನಾ. ನೀವು ಸಂವಿಧಾನ ಬುಕ್ಕಲ್ಲಿ ಹಿಂಗೆ ಸಿಗಲ್ಲ ಈಸಿಯಾಗಿ, ನೀವು ಮಾಡ್ಕೋಬೇಕು. ನಾನು ಮಾಡ್ಕೊಂಡಿರೋದು ಇದು. ಈಗ ಕೇಳಿ, ಎಷ್ಟು ವಿಧಿ ಬೇಕಾದ್ರೆ ಕೇಳಿ, ಎಲ್ಲಿ ಬೇಕಾದ್ರೆ ಕೇಳಿ, 395ರಲ್ಲಿ ಯಾವ್ದು ಬೇಕು ಕೇಳಿ. ನಾನು ಒಬ್ಬ ಪರೀಕ್ಷೆ ಎಲ್ಲ ಪಾಸ್ ಮಾಡಿ ಲೈಫ್ ಸೆಟ್ಲು ಮಾಡಿದ್ರೆ ನಾನೇ ಕಲ್ತಿದ್ದೀನಿ. ನೀವು ಕಲ್ತಿಲ್ಲ ಅಂದರೆ ನಿಮಗೆ ಎಲ್ಲಿ ಪ್ರಯೋಜನ ಇಲ್ಲ, ಓಕೆನಾ. 245 263, 13, 14, 15, 16, 17, 18, 19, 20, 21, 22. ಹಣಕಾಸು ಆಸ್ತಿ ವ್ಯಾಪಾರ. ಸಾರಿ ಇಲ್ಲಿ 11 ಕೇಂದ್ರ ರಾಜ್ಯ ಸಂಬಂಧ. ಇಲ್ಲಿ ನೆಕ್ಸ್ಟ್ 11 ಕೇಂದ್ರ ರಾಜ್ಯ ಸಂಬಂಧ ಪಟ್ಟಿಗಳು ಬರ್ತಾವಲ್ಲ, ಇದು ಹಣಕಾಸು ಆಸ್ತಿ.
ಇದು 13 ವ್ಯಾಪಾರ ವಹಿವಾಟು. ವ್ಯಾಪಾರ ವಹಿವಾಟು ಈ 14 ಇದೆಯಲ್ಲ, ನೀವು UPSC KPSC ಇಲ್ಲೇ ಬರೋದು, ನೀವು ಜಾಬ್ ತಗೊಳ್ಳೋದು ಇಲ್ಲಿ, ಗೊತ್ತಾಯ್ತಾ? ನಾಗರಿಕ ಸೇವೆಗಳು ಬರೋದು ಇಲ್ಲಿ 14. ಎಷ್ಟಿದು? ಸಾರಿ, ಅಲ್ಲಿ 244, 245ರಿಂದ 264ರಿಂದ 300. ಸರ್ ಹಾಂ, ಇದನ್ನು ಮಾಡಿ ಈ ಥರ ಮಾಡಿ ಕಲ್ತ್ಕೊಳ್ಳಿ ಈಸಿಯಾಗಿ, ಓಕೆನಾ? ನೆಕ್ಸ್ಟು ಹೇಳಿದ್ನಲ್ಲ, ಅದು 76 ಅಟಾರ್ನಿ ಜನರಲ್, 148 ಕಂಟ್ರೋಲರ್ ಆಡಿಟರ್ ಜನರಲ್, 72 ಕ್ಷಮಾದಾನ, 352 ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ರಾಜ್ಯ ಹಣಕಾಸು, ಹಲವಾರು ವಿಧಿಗಳಿದ್ದಾವೆ, 280 ಹಣಕಾಸು ಆಯೋಗ. ಈ ಥರದ ವೆರಿ ವೆರಿ ಇಂಪಾರ್ಟೆಂಟ್ ಇರೋದೆಲ್ಲ ಕಲ್ತ್ಕೋಬೇಕು. ಚುನಾವಣಾ ಆಯೋಗ 324, ಸುಪ್ರೀಂ ಕೋರ್ಟ್ 127, ಹೈಕೋರ್ಟ್ 214, ಇವೆಲ್ಲ ಕಲ್ತ್ಕೋಬೇಕು. ಇವೆಲ್ಲ ತಲೆಯಲ್ಲಿ ಓಡಾಡಬೇಕು ನಿಮಗೆ, ಆಗ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕಾಗೋದು. ಇಲ್ಲ ಅಂತ ಅಂದರೆ ಅಷ್ಟೇ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಬ್ಜೆಕ್ಟ್ ಡೆಪ್ತ್ ತಿಳ್ಕೊಂಡಿದ್ರು ನಿಮ್ಗೆ ಹೇಳೋಕ್ಕಾಗಿಲ್ಲ. ಒಂದು ತಿಳ್ಕೊಳ್ಳಿ, ಸಾಧನೆ ಅಂದರೆ ಸಮಾಜ ಗುರ್ಸೋ ಅಂಥದ್ದು. ಎಲ್ಲರಿಂದ ಮಾಡೋಕ್ಕೆ ಸಾಧ್ಯ, ಮಾಡೋನಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆನಾ? ಎಲ್ರಿಗೂ ಥ್ಯಾಂಕ್ ಯು.